ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಇವತ್ತು ದೇಶದೆಲ್ಲೆಡೆ ರೈತರ ದಿನಾಚರಣೆಯನ್ನು ಆಚರಿಸ್ತಾ ಇರುವಂಥ ಸಂದರ್ಭ. ಈ ಒಂದು ದಿನಾಚರಣೆಯ ಸಮಯದಲ್ಲಿ ನಾವು ಎಲ್ಲ ದೇಶದ ರೈತರಿಗೂ ಕೂಡ ಮೊದಲಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀವಿ. ಈಗ ಅದೇ ರೀತಿ ನಾವು ಇವತ್ತಿನ ದಿವಸ ಪಾಂಡವಪುರ ತಾಲೂಕು ಸುಂಕತಣ್ಣೂರು ಗ್ರಾಮದ ದೇವೇಗೌಡರ ಜಮೀನಿಗೆ ಬಂದಿದ್ದೀವಿ. ಅವ್ರನ್ನ ಇವತ್ತು ರೈತರ ದಿನಾಚರಣೆಯ ಒಂದು ದಿವಸದ ದಿನನೇ ನಾವು ಅವ್ರನ್ನ ಒಂದು ಇಂಟರ್ವ್ಯೂ ಮಾಡೋಕೆ ಬಂದಿರೋದು ನಮಗೆ ಒಂದು ರೀತಿ ಹೆಮ್ಮೆ ಅನ್ನಿಸ್ತಾ ಇದೆ. ಗೌಡ್ರೆ, ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ದೇವೇಗೌಡ, ಸುಂಕತಣ್ಣೂರು, ಪಾಂಡವಪುರ ತಾಲೂಕು, ಮೇಲ್ಕೋಟೆ ಹೋಬಳಿ. ನಾನು ಸುಮಾರು ಕಳೆದ 15-16 ವರ್ಷದಿಂದ ಸಾವಯವ ಕೃಷಿ ತೊಡಗಿಸ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮದು ಒಂದು ಬಯಲು ಸೀಮೆ ಸಾವಯವ ಕೃಷಿಕರ ಸಂಘ ಅಂತೇಳಿ ಒಂದು ಗುಂಪನ್ನು ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸಂಘದ ಎಲ್ಲ ಸದಸ್ಯರು ಕಬ್ಬನ್ನು ತಂದು ಬೆಲ್ಲ ಮಾಡಿ ಮಾರುಕಟ್ಟೆಗೆ ವಿತರಣೆ ಮಾಡ್ತಾ ಇದ್ದೀವಿ. ಸಾವಯವ ಅಂದ್ರೇನು ಮತ್ತು ಸಾವಯವ ಕೃಷಿನೇ ಯಾಕೆ ಮಾಡಬೇಕು ಅಂತೀರಿ ನೀವು? ಸಾವಯವ ಅಂದರೆ ಕೃಷಿಗೆ ಸಾವಿಲ್ಲದ ಕೃಷಿ. ಈ ಭೂಮಿ ಹುಟ್ಟೆತವಿಂದನೂ ಸಾವಯವ ಕೃಷಿನೇ ಪ್ರಚಲಿತದಲ್ಲಿದ್ದು. ಮಧ್ಯಂತರ ಗ್ರೀನ್ ರೆವಲ್ಯೂಷನ್ ಆದಮೇಲೆ ರಾಸಾಯನಿಕ ಕೃಷಿ ಬಂತು. ಅದರಿಂದ ಏನು ಪ್ರಯೋಜನ ಇಲ್ಲ, ಇಡೀ ಪಂಚಭೂತಗಳೇ ಹಾಳಾಗದೆ ಅಂತ ಗೊತ್ತಾಗದೆ. ಈಗ ಬದಲಾವಣೆ ಜಗದ ನಿಯಮ. ಸಾವಯವ ಕೃಷಿಗೆ ಯಾಕೆ ಬದಲಾಗಬೇಕು ಅಂದರೆ, ಮೊದಲನೇದಾಗಿ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ, ಎರಡನೇದು ಮಣ್ಣು ಹಾಳಾಯ್ತಾ ಇರೋದು. ಉದಾಹರಣೆಗೆ ಮಣ್ಣು ಹಿಂದೆ ಗಮ್ಮಂತಿತ್ತು, ಸಾಯಿಲ್ ಫರ್ಟಿಲಿಟಿ ಅಥವಾ ಸಾವಯವ ಇಂಗಾಲಾಂಶ ಅಂತಿದ್ರು, ಈಗ ಅದಿಲ್ಲ. ಮಣ್ಣು ಹಾಳಾಯ್ತಾ ಇರೋದು. ಆಮೇಲೆ ಸಣ್ಣ ವೈರಸ್ಸು, ಕೊರೋನಾ ವೈರಸ್ನಂಥ ವೈರಸ್ಸು ಹ್ಯೂಮನ್ ಬಾಡಿನ ಕೊಲ್ಲೋ ಮಟ್ಟಕ್ಕೆ ಹೋಗ್ತಾ ಇರೋದು. ಆಮೇಲೆ ಮುಂದಿನ ಜನ್ರೇಷನ್ಗೆ ನಾವೇನಾದ್ರು ಬಳುವಳಿಯಾಗಿ ಕೊಡೋದು ಅಂದರೆ ಈ ಮಣ್ಣು ಬಿಟ್ಟರೆ ಇನ್ನೇನು ಇಲ್ಲ. ಅನ್ನ ಉತ್ಪತ್ತಿ ಮಾಡ್ಕೊಂಡು ಅವರು ನಮ್ಮ ಥರ ಬದುಕಬೇಕು ಅಂದರೆ ಮಣ್ಣನ್ನು ಬಳುವಳಿಯಾಗಿ ಆರೋಗ್ಯಕರ ಮಣ್ಣನ್ನು ಕೊಡಬೇಕು. ಒಟ್ಟಾರೆ ನೀವು ಮುಂದಿನ ಪೀಳಿಗೆಗೋಸ್ಕರ ಇಂದು ನಾವು ಭೂಮಿನ ಉಳಿಸಿ ಕೊಡಬೇಕಾಗಿರೋ ದೃಷ್ಟಿಯಿಂದ ನಾವು ಸಾವಯವ ಕೃಷಿ ಮಾಡಿ ನಮ್ಮ ಮಕ್ಕಳ ಪೀಳಿಗೆನ ಉಳಿಸ್ಕೊಳ್ಬೇಕು ಅನ್ನೋ ಸಂದೇಶ ಹೇಳ್ತಾ ಇದ್ದೀರಿ. ಖಂಡಿತ. ಜೊತೆಗೀಗ ಸಾವಯವ ಕೃಷಿನಲ್ಲಿ ಎಷ್ಟು ವಿಧ ಇದೆ? ಒಟ್ಟಾರೆ ಕೃಷಿನಲ್ಲಿ ಎಷ್ಟು ವಿಧ ಇದೆ? ಸಾವಯವ ಕೃಷಿ ಅಂದ್ರೆ ಎಷ್ಟು ವಿಧ ಇದೆ? ಅದನ್ನ ತಿಳಿಸ್ಕೊಡ್ರಿ. ಸಾವಯವ ಕೃಷಿ ಅಂದ್ರೆ ಭೂಮಿಗೆ ಯಾವುದೇ ರಾಸಾಯನಿಕಗಳನ್ನ ಬಳಸ್ತೇನೆ ಮಾಡೋದು. ಕೃಷಿಯಲ್ಲಿ ಎಷ್ಟು ವಿಧ ಇದೆ? ಕೃಷಿಯಲ್ಲಿ ಈಗ ರಾಸಾಯನಿಕ ಕೃಷಿ, ಸಾವಯವ ಕೃಷಿ ಎರಡೇ ಇರೋದು. ಅದನ್ನ ಬೇರೆ ಬೇರೆ ಏನೇನೋ ಹೇಳ್ತಾರೆ. ರಾಸಾಯನಿಕ ಕೃಷಿ ಅವಶ್ಯಕತೆ ನಮ್ಗಿಲ್ಲ. ಸಾವಯವದ್ದು ಅಂದ್ರೆ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಗೋ ಆಧಾರಿತ, ಜೀವಾಮೃತ, ಕುಪಾಮೃತ ಜಲ, ಈ ತರ ಬೇರೆ ಬೇರೆ ಮಾಡೋದು. ಯಾವುದೇ ರಾಸಾಯನಿಕವನ್ನ ಭೂಮಿ ತಾಯಿಗೆ ಉಳಿಸಬಾರ್ದು. ಆವಾಗ ಸಾವಯವ ಕೃಷಿ ಆಯ್ತದೆ. ಈಗ ರಾಸಾಯನಿಕ ಬಳಸೋರು ಕೂಡ, ಈಗ ಉದಾಹರಣೆಗೆ ಒಂದ್ ಕಬ್ಬನ್ ಸಾಲು ಅಂತ ತಕೊಂಡ್ರೆ ಒಂದ್ ಸೈಡ್ ಅಲ್ಲಿ ರಾಸಾಯನಿಕ ಹಾಕಿ ಇನ್ನೊಂದ್ ಮಗ್ಲಲ್ಲಿ ಸಾವಯವ ಗೊಬ್ಬರ ಹಾಕಿ ಬೆಳೆಯಕ್ ಆಗುದಿಲ್ವಾ? ಅದಾಗಲ್ಲ. ಅದು ಭೂಮಿ ಒಳಗೆ ಬೇರು ಹೋಗೋದ್ರಿಂದ ಎಲ್ಲ ಅಬ್ಸರ್ವ್ ಆಯ್ತದೆ. ರಾಸಾಯನಿಕ ರಸಗೊಬ್ಬರ ಭೂಮಿ ತಾಯಿಗೆ ಬೇಕೇ ಇಲ್ಲ ನನ್ನ ಲೆಕ್ಕಾಚಾರ. ಅದರಿಂದ ಎರೆಹುಳು ಹೋಯ್ತು, ಗೆದ್ಲು ಹೋಯ್ತು, ಸೂಕ್ಷ್ಮ ಜೀವಿ ಹೋಯ್ತು. ಉದಾಹರಣೆಗೆ ನಾವು ಗೊತ್ತಿರುವಂಗೆ, ನಾವು ಚಿಕ್ಕವರಿದ್ದಾಗ ಕೆರೆಯಲ್ಲಿ ಕೊರ್ಮ, ಕುಚ್ಲು, ಹಾವುಬತ್ತಿ, ಕಿರ್ನಹಳ್ಳಿ, ಎಕ್ಕನಹಳ್ಳಿ, ಸೀಗಡಿ ಈ ಥರ ಜಲಚರ ಎಲ್ಲ ನೋಡಿದ್ದು. ಈಗ ಅದು ಯಾವೂ ಇಲ್ಲ. ಎಲ್ಲ ಈ ರಾಸಾಯನಿಕ ಗೊಬ್ಬರದ ಕಾರಕ್ಕೆ ಸತ್ತೋದು. ಹಂಗಾಗಿ ಅದ್ರ ಕಾರ ಎಲ್ಲರನ್ನೂ ಸಾಯಿಸ್ತದೆ. ಈಗ ಅದರ ಪರಿಣಾಮದಿಂದ ಈಗ ಹ್ಯೂಮನ್ ಬಾಡಿಗೆ ತುಂಬ ಇಮ್ಯುನಿಟಿ ಮತ್ತು ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿರೋದು. ಅದು ಬೇಕಿಲ್ಲ, 100ಕ್ಕೆ 100 ಬೇಕೇ ಇಲ್ಲ ಅಂತ ನನ್ನ ಲೆಕ್ಕಾಚಾರ. ಅಲ್ಲ, ಈಗ ಸಾವಯವ ಕೃಷಿ ಅಂತಂದಾಗ ಏನೇನು ಬಳಸ್ಬೋದು ಆ ಕೃಷಿನಲ್ಲಿ? ಈಗ ಹಿಂದೆ ನಮ್ಮಲ್ಲೂ ಕುಕ್ಕುಟೋದ್ಯಮ ಅಂದರೆ ಹೈನುಗಾರಿಕೆ ಇತ್ತು. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ದನ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಆಮೇಲೆ ಎಲ್ಲ ಇತ್ತು. ಅವನ್ನ ಗೊಬ್ಬರ ಸಲುವಾಗಿ ಸಾಕ್ತಿದ್ರು. ಏನೋ ಹಬ್ಬ ಹುಣ್ಣಿಮೆ ಮಾಡಿದಾಗ ಈ ಕುರಿ ಕೋಳಿ ಅಂತ ಕುಯ್ಕೊಂಡು ತಿಂತಿದ್ರು. ಅವನ್ನ ಬಳಸಿದ್ರೆ ಅವ್ರ ಗೊಬ್ಬರನೂ ಬಳಸ್ಬೋದು. ಅದರಲ್ಲಿ ಈಗ ಬೇರೆ ಬೇರೆ ಬಂದದೆ, ಬಾಯ್ಲರ್ ಕೋಳಿ, ಅದರ ಕಸ ಎಲ್ಲ ಬಳಸೋದು, ಅದು ಬೇಕಾಗಿಲ್ಲ. ಅದು ಕೆಮಿಕಲ್, ಅದು ಕೆಮಿಕಲ್ಲು. ಅದನ್ನು ಏನೋ ಪರ್ಯಾಯ ಮಾಡ್ಕೊಂಡು ಬಳಸ್ಬೋದು ಅಂತ ಹೇಳ್ತಾರೆ. ಅದೆಲ್ಲ ಬೇಕಿಲ್ಲದ ಗೊಬ್ಬರ ನಮ್ಗೆ. ರೈತ ಅಂದ್ರೆ ಅನ್ನದಾತ ಅಂತ ಹೇಳ್ತಿದ್ರು. ಇದು 84 ಲಕ್ಷ ಜೀವರಾಶಿಗೂ ಅನ್ನ ಹಾಕೋನು ಅಂತ. ನಾವು ಅನ್ನದಾತರಾಗಿ ಉಳಿದಿದ್ರೆ ಇವತ್ತು ನಾವು ಸಂಕಷ್ಟ ಸಿಗಾಕತ್ತಿರ್ಲಿಲ್ಲ. ಎಲ್ಲವಕ್ಕೂ ಇಡೀ ಜೀವ ಸಂಕುಲಕ್ಕೆ ವಿಷ ಉಣಿಸಿ ಕೊನೆಗೆ ಮನುಕುಲಕ್ಕೆ ಈಗ ಆಲ್ರೆಡಿ ವಿಷ ಉಣಿಸ್ತಾ ಇದ್ದೀವಿ. ಅದನ್ನ ನಾವೇ ಸಂಕಷ್ಟಕ್ಕೆ ಸಿಗಾಕಂಡು ಉತ್ಪಾದನೆ ಜಾಸ್ತಿಯಾಗಿ
ಅಗ್ರಿಕಲ್ಚರ್ ಎಕಾನಮಿ ಸತ್ತೋಗದೆ. ಒಂದ್ ವರ್ಷ ಬೆಳೆಯೋದು ಈಗ 2-3 ವರ್ಷ ಆಗೋಷ್ಟು ಬೆಳೀತಾವ್ರೆ. ಅದ್ರಲ್ಲೂ ನೋಡ್ರಿ, ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ 33 ಕೋಟಿ ಜನ ಇದೇ ಭೂಮಿ. ಈಗ ಹತ್ತತ್ರ 135-140 ಕೋಟಿ ಅಂತಾರೆ. ಅದೇ ಭೂಮಿನೂ ಎಲ್ಲ ಬಳಸ್ಕೊಂಡ್ಬಿಟ್ಟದೆ. ಭೂಮಿ ಕಡಿಮೆ ಆಗದೆ. ಮನೆ ಕಟ್ಲಿಕ್ಕೆ ಭೂಮಿ ಅಂದ್ರೆ ಕೃಷಿ ಭೂಮಿ ಕಡಿಮೆ ಆಗಿದೆ. ಕೃಷಿ ಭೂಮಿ ಎಲ್ಲ ಕಡಿಮೆ ಆದ್ರೂ ಇಷ್ಟೊಂದು ಆಹಾರ ಭದ್ರತೆ ಇದೆ ಅಂದ್ರೆ, ಈಗ ನೆಕ್ಸ್ಟ್ ನಮ್ಮ ವಂಶ ಉಳಿಬೇಕು ಅಂದ್ರೆ ಬೆಳಿಗ್ಗೆ ಎದ್ರೆ ರಾಸಾಯನಿಕ ರಸಗೊಬ್ಬರಕ್ಕೆ, ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕಕ್ಕೆ, ಮತ್ತೆ ಬಿತ್ತನೆ ಬೀಜಕ್ಕೆ ಎಲ್ಲ ದುಡ್ಡು ತಗೋ ಹೋಗೋದೇ ನಮ್ದು ನಡೀತಾ ಇರೋದು. ನಮ್ಮ ಪೂರ್ವಿಕರ ಕಾಲದಲ್ಲಿ ಹಂಗಿರ್ಲಿಲ್ಲ. ಎಲ್ಲವೂ ನಮ್ಮಲ್ಲೇ ಇದ್ದು ಬೆಳಿಗ್ಗೆ ಖುಷಿಯಿಂದ ಕೃಷಿ ಮಾಡ್ತಿದ್ರು, ಅವ್ರು ಖುಷಿಯಾಗಿದ್ರು. ಈಗ ಆ ಖುಷಿ ಹೊಂಟಾಗಿರೋದೇ ಈಗ ನಾವು ದಿನ ಬೆಳಗಾಯ್ತು ಅಂದ್ರೆ ಮನೇಲಿರೋ ದುಡ್ಡ ಬೇರೆ ಹತ್ರ ತಗೊಂಡು ಕೊಟ್ಟಿ ಮನೆಯಲ್ಲಿರೋ ಹಣ ಎಲ್ಲ ವ್ಯಯ ಆದ್ಮೇಲೆ ಅವ್ನ್ ಕೊಟ್ಟನೇನೋ ಇವ್ನ್ ಕೊಟ್ಟನೇನೋ ಎಲ್ಲ ಸರ್ಕಾರ ಸಬ್ಸಿಡಿ ಕೊಟ್ಟದೇನೋ ಅಂತ ನಾವು ಕಳೆಕಾಯಿ ಕಾಯ್ಕ ಕುಂತಿರೋ, ಕೋತಿ ತಿಂದಂಗೆ ಕಾಯ್ತಾ ಕುಂತಿರೋದು ನಮ್ಮ ರೈತರು. ಈಗ ನೀವು ಸಾವಯವ ಕೃಷಿ ಮಾಡ್ತೀವಿ ಅಂದ್ರಲ್ಲ, ಏನೇನ್ ಬೆಳಿತಾ ಇದೀರಿ ನೀವು? ನಮ್ದು ಕಬ್ಬು ಅದೇ, ಅಡಿಕೆ ಅದೇ, ತೆಂಗದೆ, ಬಾಳೆ ಅದೇ. ಜೊತೆಗೆ ನಂದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಸುಮಾರು 20 ಎಕರೆನೂ ಸಾವಯವನೇ ಮಾಡ್ತಿದ್ದೋ. ಅದರಲ್ಲಿ ಎಲ್ಲಾ ಬೆಳೆಗಳನ್ನು ಬೆಳೆದಿದ್ದೀನಿ, ಯಾವುದು ಇಲ್ಲ ಅನ್ನೋಂಗಿಲ್ಲ. ಅವೆಲ್ಲ ಆಲ್ಬಮ್ ಐತೆ, ಎಲ್ಲವೂ ಬೆಳೀತದೆ. ನಮ್ಮಲ್ಲೇನು ಅಂದ್ರೆ ಹಣದಿಂದ ಓಡೋದು ಬಿಡ್ಬೇಕು. ನಾನು ಬೆಳಿತೀನಿ ಅಂತ ದೃಢ ಸಂಕಲ್ಪ ಮಾಡ್ಬೇಕಷ್ಟೇ. ಈಗ ಮಾನವನ ಹಂಗಿಲ್ದೇನೆ ಕಾಡು ಬೆಳೀತದೆ, ವರ್ಷ ಪೂರ್ತಿ ಹಣ್ಣು ಹಂಪಲ ಎಲ್ಲ ಕೊಡ್ತದೆ. ಆಮೇಲೆ ಬೇಸಿಗೆಲ್ಲೂ ಸುಧಾ ಅಲ್ಲಿ ಯಾರು ನೀರಿಲ್ಲ, ಅವಾಗ್ಲೂ ಕಾಡು ಹಸಿರಾಗೆ ಇರ್ತದೆ. 4 ಕಾಲ: ಬೇಸಿಗೆ ಕಾಲ, ವಸಂತ ಕಾಲ, ಮಳೆಗಾಲ, ಚಳಿಗಾಲ ಅಂತ. ಕಾಲಕ್ಕೆ ಅನುಗುಣವಾಗಿ ಅಲ್ಲಿ ಎಲ್ಲಾ ಹಣ್ಣು ಹಂಪಲೂ ಸಿಗ್ತಾ ಇರ್ತದೆ. ಬೇಸಿಗೆಯಲ್ಲಿ ಎಲೆ ಉದುರ್ತವೆ, ಆಮೇಲೆ ವಸಂತದಲ್ಲಿ ಚಿಗುರ್ತವೆ, ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರ್ತವೆ. ತಿರ್ಗಾ ಚಳಿಗಾಲದಲ್ಲಿ ಸ್ವಲ್ಪ ಇಬ್ನಿ ಬೀಳ್ತದೆ. ಅದರಲ್ಲೇ ಏನೋ ಅದ್ರ ಆಹಾರ ಉತ್ಪತ್ತಿ ಮಾಡ್ಕೊಂಡು ಅವಾಗ್ಲೂ ಚೆನ್ನಾಗೇ ಇರ್ತದೆ. ಈಗ ಸಾವಯವ ಕೃಷಿ ಮಾಡಿದ್ರೆ ಈಗಿರೋ ಜನಸಂಖ್ಯೆಗೆ ಆಹಾರ ಒದಗಿಸಕ್ ಆಗೋದಿಲ್ಲ ಅಂತಾರಲ್ಲ. ಈಗ ಸರ್ಕಾರಗಳನ್ನ ನಾವು ಸಾವಯವ ಕೃಷಿನೇ ನೀವು ಮುನ್ನೆಲೆಗೆ ತಂದು ಈ ರಾಸಾಯನಿಕ ಕೃಷಿನ ನಿಲ್ಲಿಸಿ ಅಂತ ಒತ್ತಡ ಹಾಕಿದಾಗ ಅವರಿಂದ ಬರೋ ಉತ್ತರ ಏನು ಅಂದ್ರೆ, ನೀವು ಹೇಳು ಸಾವಯವ ಕೃಷಿ ಮಾಡಿದ್ರೆ, ಈಗ ಉದಾಹರಣೆಗೆ ಶ್ರೀಲಂಕಾ, ವೆನಿಜುವೆಲಾ ಇವೆಲ್ಲ ಆಗಿದೆಯಲ್ಲ, ಆ ಪರಿಸ್ಥಿತಿ ಆಗೋಗುತ್ತೆ. ನಾವು ಆಹಾರನ ಒದಗಿಸಕ್ ಆಗೋದಿಲ್ಲ ಅಂತಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಏನಿಲ್ಲ. ಈಗ ನಾವು ಸಾವಯವದಲ್ಲಿ 50% ಆದ್ರೂ ಪ್ರೊಡಕ್ಷನ್ ಆಗೇ ಆಯ್ತದೆ. ಈಗ 1 ವರ್ಷ ಬೆಳೆದದ್ದು 2-2.5 ವರ್ಷಕ್ಕೆ ಗೋಡನ್ಗೆ ಹಾಕಿ ಅದ ಉಳಿಸಿ ಕೊಳಿಸಿ ಇಲಿಯನ್ನ ತಿಂದ ಬದಲು ಆಹಾರ ಬೇಕಾದ್ರೂ ಹುಡಿಕೊಂಡು ತಿಂತಾರೆ. ಅವಾಗ ರೈತನಿಗೂ ಬೆಲೆ ಬರ್ತದೆ. ನಮ್ದು ಈಗ ಆಲ್ರೆಡಿ 15 ವರ್ಷದಿಂದ ಸಾವಯವ ಕ್ರಾಂತಿ ನಡೀತಾ ಇರೋದ್ರಿಂದ ಏನಂತ ದಿವಾಳಿ ಏನು ಹೇಳಿಕಿಲ್ಲ, ಭದ್ರತೆ ಸಿಗ್ತದೆ ಅಂತ ನನ್ನ ಭರವಸೆ. ನಿಮ್ಮ ಅಭಿಪ್ರಾಯ ಏನು ಅಂದ್ರೆ, ದಿಢೀರ್ ಅಂತ ಹೋಗೋದ್ರಿಂದ ಭದ್ರತೆ ಸಿಗೋದಿಲ್ಲ. ಈಗ ಆಲ್ರೆಡಿ ಒಂದು 15-20 ವರ್ಷದಿಂದ ಸಾವಯವ ಕೃಷಿ ಮಾಡಿ ಪ್ರಚಲಿತದಲ್ಲಿರೋದ್ರಿಂದ ಏನು ಆಹಾರ ಭದ್ರತೆಗೆ ಧಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಸರಿ, ಅದು ಈಗ ನೀವು ಒಂದ್ ಸಂಘ ಮಾಡ್ಕೊಂಡಿದೀವಿ ಅಂದ್ರಲ್ಲ, ಬಯಲುಸೀಮೆ ಸಂಘ ಅಂತ, ಅದ್ರ ಇತಿಹಾಸ ಹೇಳ್ಬೋದಾ? ಅದ್ರ ಇತಿಹಾಸ ಸುಮಾರು ನಮ್ಮ ಸಂಘದಲ್ಲಿ ಇನ್ನೂ ಹಿರಿಯರು ಅವ್ರೆ. 15-16 ವರ್ಷದಿಂದ ಕಾಮಧೇನು 15-16ನೇ ಇಸ್ವಿಲಿ ಕಾಮಧೇನು ಸಂಘ ಅಂತ ಕಟ್ಕೊಂಡು ಅವ್ರು ನಡ್ಸ್ಕೊ ಬರ್ತಾ ಇದ್ರು. ಆಮೇಲೆ ನಾವು ಬಂದ್ಮೇಲೆ ಅದೇ ಸಂಘಕ್ಕೆ ಸೇರ್ಕೊಂಡು ಜಾಯಿನ್ ಆಗಿ ಇಲ್ಲಿ ಏನಾದ್ರು ಒಂದಷ್ಟು ಹೆಸರು ಮಾಡ್ಬೋದು, ಸಾಧನೆನೂ ಮಾಡ್ಬೋದು, ನಮ್ಮ ರೈತರಿಗೆ ತಿಳುವಳಿಕೆಯನ್ನು ನೀಡ್ಬೋದು ಅನ್ನೋ ಉದ್ದೇಶಕ್ಕೆ. ಈಗ ಪರೋಪಕಾರಂ ಇದಂ ಶರೀರಂ ಅಂದ್ರೆ ಪ್ರತಿಯೊಬ್ಬರು ಒಬ್ರಿಗೊಬ್ರು ಉಪಕಾರ ಮಾಡ್ಕೊಂಡೇ ಬದುಕಬೇಕು. ಆ ದೃಷ್ಟಿಲಿ ನಾವು ಕೆಲಸ ಮಾಡ್ಬೋದು ಅಂತೇಳಿ ಆ ಸಂಘಕ್ಕೆ ಸೇರ್ಕೊಂಡು ಆ ಸಂಘದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ನಮ್ಮ ರೈತಾಪಿ ಜನಕ್ಕೆ 3,800ರಿಂದ 4,000 ದುಡ್ಡು ಕೊಟ್ಟು ಕಬ್ಬು ತಗೊಂಡು ಬೆಲ್ಲ ಮಾಡಿ ಮಾರುಕಟ್ಟೆಲಿ ಈಗ ಆಲ್ರೆಡಿ ಚಾಲ್ತಿಲಿದ್ದೀವಿ. ಈಗ ಬೆಲ್ಲ ಮಾಡ್ತೀವಿ ಅಂದ್ರಲ್ಲ, ಕಬ್ಬನ್ನ ನಿಮ್ ರೈತರ ಹತ್ರನೇ ಖರೀದಿಸ್ತೀರಾ, ಬೇರೆ ಕಡೆ ರೈತರ ಹತ್ರ ಖರೀದಿಸ್ತೀರಾ? ಅದು ಸಂಘದ ನೀತಿ ನಿಯಮದ ಪ್ರಕಾರ ನಮ್ಮ ರೈತರ ಹತ್ರನೇ ಖರೀದಿಸ್ಬೇಕು ಅಂತ ಇರೋದು. ಅವ್ರವನು ಅರಿತೀವಿ. ಈಗ ನಮ್ಮನ್ನ ನೋಡಿ ಮಾರ್ಪಾಟ ಆಗಿರೋರು ಅವ್ರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕು, ಬದಲಾವಣೆ ಆಗ್ಲೇಬೇಕಲ್ಲ. ಆ ಉದ್ದೇಶದಿಂದ ಅಂತವ್ರನ್ನು ಅರಿತೀವಿ. ಅಂತವ್ರ ನೆಕ್ಸ್ಟ್ ಸಂಘಕ್ಕೂ ಸೇರಿಸ್ತೀವಿ. ಒಟ್ಟಾರೆ ನಾವು ಬಾವಿ ಕಪ್ಪೆ ತರ ಇರಬಾರ್ದು, ನಾವು ಬೆಳಕಂದಿ ಅಟ್ಲೀಸ್ಟ್ ಕೆರೆ ಹೆಂಗಾರು ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಕೆಲವು ಸಂಘದ ನೀತಿ ನಿಯಮನೂ ಸಡ್ಲ ಮಾಡ್ಕೊಂಡು ಯಾರು ಸಾವಯವದಲ್ಲಿ ರಾಸಾಯನಿಕ ಗೊಬ್ಬರ ಹಾಕ್ತಾನೆ ಬೆಳೆದಿರ್ತಾರೆ ಅಂತ ಕಬ್ಬಿ ವರ್ಷ ಪೂರ್ತಿ ಅರಿತೀವಿ. ಈಗ ನಾನ್ ಸಂಕೋಚ ಇಲ್ಲದೆ ಕೇಳ್ತೀನಿ ನಿಮ್ಮನ್ನ, ಕೆಲವು ಜನ
ಈಗ ನಿಮ್ ಗ್ರಾಮದಲ್ಲೇ ನಾವು ಒಂದು ಕಡೆ ಹೋಗಿ ಕೇಳಿದಾಗ ದೇವೇಗೌಡರು ಸಾವಯವನು ಅರಿತಾರೆ, ರಾಸಾಯನಿಕನು ಅರ್ದ್ಬಿಡ್ತಾರೆ, ಕೆಲವೊಂದ್ ಕೈಮಲಿಕನ ಅಂತಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಜನರನ್ನ ಮೆಚ್ಚಿಸಿಕೆ ಜನಾರ್ದನ ಕೈಲೂ ಸಾಧ್ಯ ಇಲ್ಲ ಅಂತ ಅವಾಗ್ಲೇ ಹೇಳ್ಬಿಟ್ಟವ್ರೆ. ಯಾರು ಏನಾರ ಹೇಳ್ಕರ್ಲಿ, ನಾವು ಸಿದ್ಧಾಂತದ ಮೇಲೆ ನಿಂತಿರೋದು, ಸಿದ್ಧಾಂತದ ಮೇಲೆ ಬದುಕ್ತಾ ಇರೋದು. ಅವ್ರು ಹೇಳ್ಕೊಬೋದೇನೋ, ಅದನ್ನ ಪ್ರೂವ್ ಮಾಡಿದ್ರೆ ಬೇಕಾದ್ರೆ ಹೇಳಿ, ನಾನು ಅದಕ್ಕೆ ಒಪ್ಕೋತೀನಿ. ನಮ್ ಸಿದ್ಧಾಂತವೇ ಅಲ್ಲಿಲ್ಲ. ರಾಸಾಯನಿಕ ಗೊಬ್ಬರ ಹಾಕಾರ ಏನು ಸಾವುಗೂ ವೈಕಿಲ್ಲ ಅಂತೇಳಿ ನಾನು ಸಪ್ತ ಮಾಡೀನಿ. ಹಂಗಾಗಿ ಅವ್ರಂತನಂತ ಏನಾಗಲ್ಲ, ಏನೋ ಬಾಯಿ ತುಪ್ಪಕ್ಕೆ ಮಾತಾಡ್ಕತ್ತಾರಷ್ಟೇ. ಆಡ್ಕರ್ಲಿ. ಈಗ ನಾವು ನಿಮ್ಮ ಒಂದು ಆಲೆಮನೆ ಎಲ್ಲ ನೋಡಿದ್ವು, ಖುಷಿ ಆಯ್ತು. ಈ ಆಲೆಮನೆ ಒಂದು ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ? ಒಂದು ದಿವಸಕ್ಕೆ 3.5 4 ಕ್ವಿಂಟಲ್ ಪ್ರೊಡಕ್ಷನ್ ಆಯ್ತದೆ. ಡಿಮ್ಯಾಂಡ್ ಬಂದಾಗ ಸಂಜೆನೂ ಹರಿತೀವಿ, ಆಗ 7 ಅಥವಾ 8 ಕ್ವಿಂಟಲ್ ಪ್ರೊಡಕ್ಷನ್ ಆಯ್ತದೆ. ಅಂದ್ರೆ ಮಾರುಕಟ್ಟೆ ಇದ್ದಾಗ ಡಬಲ್ ವರ್ಕ್ ಮಾಡ್ತೀವಿ, ಅದರಿಂದ ಡಬಲ್ ಶಿಫ್ಟ್ ಮಾಡ್ತೀವಿ, ಮಾರುಕಟ್ಟೆ ಬ್ಯಾಲೆನ್ಸ್ ಮಾಡ್ಕೊತೀವಿ. ಈಗ ನಿಮ್ಮ ಪ್ರೊಡಕ್ಷನ್ ತಕ್ಕಂಗೆ ಮಾರುಕಟ್ಟೆ ಇದೆಯಾ ನಿಮ್ಗೆ? ಖಂಡಿತ ಅದೇ. ನಾವು ಜಾಸ್ತಿ ಒತ್ತು ಮಾಡ್ತಾ ಇಲ್ಲ, ಇಲ್ಲಿ ಬಂದವ್ರಿಗೆ ಕೊಟ್ಕೊಂಡು ಏನೋ ತೀರಾ ಡಿಮ್ಯಾಂಡ್ ಇರುತ್ತೋ ಕೊಟ್ಕೊಂಡು ಹಿಂಗೆ ಮಾಡ್ತಾ ಇವಿ. ನಮ್ಮ ವಸ್ತು ಬ್ರ್ಯಾಂಡ್ ಮಾಡಿ ಬೇರೆ ಬೆಂಗಳೂರಿಗೆ ಹೋಗೋದಾದ್ರೆ ನಮ್ದು ಯಾವ್ದೋ ಒಂದು ಏರಿಯಾಕ್ಕೆ ಸಾಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಈಗ ನೀವು ಈ ಸೋಲಾರು ಎಲ್ಲ ಮಾಡಿದಿರಲ್ಲ, ಏನ್ ಉದ್ದೇಶಕ್ಕೆ ಮಾಡಿದಿರಿ? ಇದು ಸೋಲಾರು ಡ್ರೈಯರ್ ಮಳೆಗಾಲದಲ್ಲಿ ತೇವಾಂಶ ತೆಗಿಬೇಕು, ಇಲ್ಲಾಂದ್ರೆ ಬೇಗ ಕೆಡ್ತದೆ ಅಥವಾ ಮೆಲ್ಟ್ ಆಯ್ತದೆ, ಆ ಉದ್ದೇಶಕ್ಕೆ ಮಾಡಿದೀವಿ. ಜೊತೆಗೆ ಇದನ್ನ ಎಕ್ಸ್ಪೋರ್ಟ್ ಮಾಡೋದ ಅಂತೇಳಿ ಯಾವ್ದೋ ಬೇರೆ ದೇಶಕ್ಕೆ ಬಂದವ್ರೆ, ಹಂಗಾಗಿ ಮಾಡಿದೀವಿ. ಇದು ಅವಶ್ಯಕತೆ ಇದೆ, ಬೆಲ್ಲಕ್ಕೆ ಲೈಫ್ ಬೇಕು ಅಂದ್ರೆ ಒಣಗಿಸ್ಲೇಬೇಕು, ಹಂಗಾಗಿ ಈ ಸೋಲಾರ್ ಡ್ರೈಯರ್ ಮಾಡ್ಕೊಂಡಿದೀವಿ. ಇದಕ್ಕೆ ಏನಾರು ಅನುದಾನ ತಗೊಂಡಿದ್ದೀರಾ? ಯಾವ್ದು ತಗೊಂಡಿಲ್ಲ, ನಾವು ಎಲ್ಲ ಸ್ವಂತವಾಗಿ ಮಾಡಿರೋದು. ಯಾಕೆ ಅನುದಾನ ತಗೊಳ್ಳಿ? ಈಗ ಒಂದು ದೇಶ ಒಂದು ಉತ್ಪನ್ನದಡಿ ಮಂಡ್ಯನ ಆಯ್ಕೆ ಮಾಡ್ಕೊಂಡು ಬೆಲ್ಲಕ್ಕೋಸ್ಕರ ಅನುದಾನಗಳು ಕೊಡ್ತಾವ್ರಲ್ಲ, ಅದನ್ನ ನೀವು ಬಳಸ್ಕೋಬಹುದಿತ್ತಲ್ವಾ? ಬಳಸ್ಕೋಬಹುದಿತ್ತು. ಅವ್ರಿಗೆ ರೆಕಾರ್ಡು ಮತ್ತೆ ಸುತ್ತೋದು ಇವೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಗೋಳಿತಾರೆ, ಯಾಕೆ ಬೇಕು ಅಂದ್ಬಿಟ್ಟು ಸುಮ್ಮನೆ ಮಾಡ್ಕೊಂಡಿವಿ. ಆಮೇಲೆ ನಮ್ಗೆ ಸ್ವಾಭಿಮಾನ ಜಾಸ್ತಿ, ಅವ್ರ ತವೇನ್ ತಲೆ ಕೆರೆಬೇಕು ಅನ್ನೋ ಉದ್ದೇಶಕ್ಕೆ ಹೋಗ್ಲೇ ಇಲ್ಲ. ಯಾವ್ದೇ ರೀತಿ ಸಬ್ಸಿಡಿ ತಗೊಂಡಿಲ್ಲ? ಇಲ್ಲ, ಸ್ವಂತ ಖರ್ಚಿಲ್ಲೇ ಎಲ್ಲ ಮಾಡಿರ್ತಾರೆ. ಒಟ್ಟಾರೆ ಎಲ್ಲ ಫುಲ್ ನಿಮ್ ಸ್ವಂತ ಖರ್ಚೆಲ್ಲ ಸ್ವಂತವೇ. ಯಾವ್ದೇ 1 ರೂಪಾಯಿ ಯಾರ ತಗೋ ನಾವು ಯಾವ್ದೇ ಸರ್ಕಾರದ ಹಣನ 1 ರೂಪಾಯಿನೂ ತಗೊಂಡಿಲ್ಲ. ಈಗ ನೀವು ಕಬ್ಬನ್ನ 4,000ಕ್ಕೆ 3,800 ಖರೀದಿಸ್ತೀವಿ ಅಂತ ಹೇಳಿದ್ರಿ. ರೈತರು ಜಮೀನಲ್ಲೇ ಅಷ್ಟು ಖರೀದಿಸ್ತೀರಾ, ಇಲ್ಲ ಆಲೆಮನೆ ತಂದು ಕೊಟ್ರೆ ಅಷ್ಟು ಬೆಲೆ ಕೊಡ್ತೀರಾ? ಹತ್ರ ಆದ್ರೆ 3,800 ಕೊಟ್ಬಿಟ್ಟು ನಾವೇ ಏರ್ಕೊಬತ್ತೀವಿ. ದೂರ ಆದ್ರೆ 4,000ಕ್ಕೆ ಅವ್ರಿಗೆ ತಂದು ಹಾಕಿ ಅಂತ ವಹಿಸ್ತೀವಿ. ಅದರಲ್ಲಿ ಇನ್ನೂ ಕಡಿಮೆ ಅಂದ್ರೆ ಒಂದು 300-400 ಕೊಡ್ಬೋದು. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ವೇಸ್ಟೇಜ್ ಬೆಲ್ಲ ಬರ್ತದೆ. ಆಮೇಲೆ ನಮಗೂ ಏನಾರ ಈಗ ಗಾಣ ಡ್ಯಾಮೇಜ್ ಆಯ್ತು ಅಂತ ತಿಳ್ಕರೆ ಅವಾಗ ಒಂದೇ ಸಲ 20,000-30,000 ಖರ್ಚು ಬರ್ತದೆ. ಈಗ 3ನೇ ತಿಂಗಳಲ್ಲಿ 10 ದಿವಸಕ್ಕೆ 3 ಸಲ ಸಾಫ್ಟ್ ಕಟ್ ಮಾಡಿಬಿಟ್ರು, ಕಬ್ಬು ಗಟ್ಟಿ ಇರೋದ್ರಿಂದ ಒಂದೇ ಸಲ 40,000 ಆಯ್ತು. ಹಿಂಗೆ ಇವೆಲ್ಲ ನಮಗೆ ಹೊರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ರೈತರಿಗೂ ಜಾಸ್ತಿ ಕಡಿಮೆ ಅಂದರೆ ಅವ್ರಿಗೂ ಬೆಳೆದವ್ರಿಗೂ ಏನು ಇದರಿಂದ ಏನು ಲಾಭ ಇಲ್ಲ ಅಂತ ಹಿಮ್ಮುಖ ಆಯ್ತಾರೆ ಅನ್ನೋ ಉದ್ದೇಶಕ್ಕೆ ಆ ಲೆವೆಲಲ್ಲಿ ಇದ್ದೀವಿ. ಇದನ್ನ ಇನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು. ಆಮೇಲೆ ಅದಕ್ಕೆ ತಕ್ಕನಾಗೆ ಮಾರುಕಟ್ಟೆಯಲ್ಲಿ ನಾವು ಇನ್ನೂ ಮುಂದುವರೆದು ರೇಟ್ ಸಿಕ್ಕಾಗ ರೇಟ್ ಏರಿಸ್ಬೇಕು ಅನ್ನೋ ಉದ್ದೇಶ ಐತೆ. ಈಗ ಬೆಲ್ಲ ಏನ್ ರೇಟಿಗೆ ಮಾರ್ತಾ ಇದ್ದೀರಿ ನೀವು? ಬೆಲ್ಲ ಬಂದು ಖರೀದಿಸಿದ್ರೆ ಎಷ್ಟು, ನೀವು ಕೊಟ್ರೆ ಎಷ್ಟು ಕೊಡ್ತೀರಿ? ಅಲ್ಲ, ಈಗ ನಾವು ಲೋಕಲ್ ಸೋಕಲ್ ಅಂತ ಲೋಕಲ್ ಜನನೇ ಬದಲಾಲಿ ನಮ್ಮ ಮಾರುಕಟ್ಟೆ ನಮ್ಮ ಸುತ್ತಾನೆ ಇರ್ತದೆ ಅಂತ ಹೇಳಿ ಇಲ್ಲೇ ಬಂದವ್ರಿಗೆ 60 ರೂಪಾಯಿ ಕೊಡ್ತೀವಿ. ಕೆಲವರು ಅದರಲ್ಲೂ ಚೌಕಾಸಿ ಆಡೋರು ಇರ್ತಾರೆ. ಇನ್ನು ಕೆಲವರು ನಿಮ್ ಬೆಲ್ಲ ತುಂಬಾ ಕಮ್ಮಿ ಕೊಡ್ತಾ ಇದ್ರಿ ಅಂದ್ಬಿಟ್ಟು ಇನ್ನೂ 5-10 ಸೇರ್ಸ್ ಕೊಡೋರು ಇರ್ತಾರೆ. ಹಂಗಾಗಿ ಕಬ್ಬಿಗೂ ಮತ್ತೆ ನಮ್ಮ ಗಾಣದ ಖರ್ಚು ವೆಚ್ಚಕ್ಕೂ ಬ್ಯಾಲೆನ್ಸ್ ಆಗೋಂಗೆ ಅಷ್ಟು ಕೊಡ್ತಾ ಇದೀವಿ. 70-80 ಹಿಂಗೆಲ್ಲ ಕೊಡ್ತೀವಿ. ಅದು ಬೆಲೆ ಕಟ್ಟಲಾಗದ ವಸ್ತು ಏನಂದ್ರೆ ಜನ ಕಡಿಮೆ ಸಿಗೋದು ಮಾತ್ರ ಇಷ್ಟಪಡ್ತಲ್ಲ, ಹಂಗಾಗಿ ನಾವು ಕಡಿಮೆಗೆ ಕೊಡ್ತಾ ಇದ್ದೀವಿ. ಆಲ್ರೆಡಿ ಮಾರುಕಟ್ಟೆ ಪೈಪೋಟಿಲಿ ಸಾವಯವ ಹೆಸರಲ್ಲೇ ರಾಸಾಯನಿಕ ಮುಕ್ತ ಬೆಲೆನೂ ಮಾರ್ತಾ ಇರೋದ್ರಿಂದ ಅವ್ರ ಜೊತೆ ನಾವು ಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕಲ್ಲ ಅಂತ ಸ್ವಲ್ಪ ಕಡಿಮೆಗೆ ಕೊಡ್ತಾ ಇದೀವಿ. ಅಂದ್ರೆ ಈಗ ನೀವು ಬೆಲ್ಲ ತಯಾರು ಮಾಡುವಾಗ ಯಾವುದೇ ರೀತಿ ರಾಸಾಯನಿಕ ಬಳಸೋದಿಲ್ವಾ?
ಯಾವ್ದು ಇಲ್ಲ. ಅದು ಮತ್ತೆ ಹೆಂಗ್ ಬೆಲ್ಲ ಮಾಡ್ತೀರಿ? ಯಾವ್ದೇ ರಾಸಾಯನಿಕ ಬಳಸ್ತಾನೆ? ಅದನ್ನ ನಾನು ಮಾಡಿ ತೋರಿಸಬಲ್ಲೆ. ಏನಿಲ್ಲ, ಅದು ಕಬ್ಬಿನಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಬಾಣ್ಲಿಗೆ ಹಾಕ್ತು ಅಂದ್ರೆ ಬಿಸಿ ಬಿದ್ದೇಟ್ಗೆ ಮಲಾಸ್ ಅಥವಾ ಮಡ್ಡಿ ಅಂತಾರೆ, ಮಡ್ಡಿಗೂ ಹಾಲಿನಲ್ಲಿರೋದು ಗ್ಲೂಕೋಸು ಅಥವಾ ಸುಕ್ರೋಸು ಇದಕ್ಕೂ ಎನಿಮಿ ಸ್ಟಾರ್ಟ್ ಆಯ್ತದೆ. ಬಿಸಿ ಬಿದ್ದೇಟ್ಗೆ ಮಲಾಸ್ ಎಲ್ಲ ಸೈಡಿಗೆ ಬರ್ತಾ ಇರ್ತದೆ. ಬಂದಂಗೆ ತಾಳ್ಮೆಯಿಂದ ಎತ್ತಾಕ್ಬೇಕಷ್ಟೇ. ಹಂಗೂ ಆಗಲ್ಲ ಅಂದ್ರೆ ಒಂದು ವೇಳೆ ಏನೋ ಒಂದು 50 ml ಬೆಂಡೆ ರಸ ಅಥವಾ 1 ಸ್ಪೂನ್ ಸೋಡಾ ಹಾಕ್ಬೇಕು. ಯಾವಾಗ ಅಂದ್ರೆ ಕಬ್ಬು ಒಂದು ವೇಳೆ ಗದ್ದೆಲಿ ಒಣಗಿದ್ರೆ ಅಥವಾ ಕಡ್ದು ಬಿಟ್ಟು ಆಲೆ ಮನೆ ಹತ್ರ ಒಣಗಿದ್ರೆ, ಗದ್ದೆಲಿ ಅಂದ್ರೆ ನೀರು ಒಣಗಿರ್ಬೇಕು. ಇಲ್ಲ ಕಡ್ದು ಆದ್ಮೇಲೆ ಗದ್ದೆಲು ಆಲೆ ಮನೆ ಎರಡು ಒಣಗಿದ್ರೆ ಅಂತ ಪರಿಸ್ಥಿತಿಲಿ 50 ml ಬೆಂಡೆ ರಸ ಅಥವಾ 5 ರಿಂದ 10 ಗ್ರಾಮ್ ಏನೋ ಸೋಡಿಯಂ ಬೈಕಾರ್ಬೊನೇಟ್ ಬಳಸ್ಬೋದು ಅಷ್ಟೇ. ಅದೇನು ಕೆಮಿಕಲ್ ಕರಿಕಿಲ್ಲ, ತೀರಾ 5 ಗ್ರಾಮ್ಗೇನು ಲೆಕ್ಕ ಬರೀತಿಲ್ಲ. ಆ ಪರಿಸ್ಥಿತಿ ಇಲ್ದೇನೆ ಕಬ್ಬನ್ನ ಒಣಗಿಸ್ತೇನೆ ನೇರವಾಗಿ ಪ್ರೋಸೆಸ್ ಮಾಡೋದಾದ್ರೆ ಏನೂ ಇಲ್ದೇನೆ ಬೆಲೆ ತೆಗಿಬೋದು. ನಾನು ಎಷ್ಟು ಜನನಾರ ಬಂದು ನಿಂತ್ಕೊಳ್ಳಿ ಅವ್ರ ಮುಂದ್ಗಡೆ ಬೆಲೆ ತೆಗೆದು ತೋರಿಸ್ಬಲ್ಲೆ. ಈಗ ಮಾರುಕಟ್ಟೆಯಲ್ಲಿ ಉದಾಹರಣೆಗೆ ಈಗ ಬೆಂಗಳೂರು, ಮೈಸೂರು, ಮಂಡ್ಯ ಇಲ್ಲೆಲ್ಲ ಮಾರುಕಟ್ಟೆಗಳಲ್ಲಿ 3 ವಿಧದ ಬೆಲ್ಲ ಕಾಣ್ತವೆ. ಒಂದು ಕಪ್ಪು ಬೆಲ್ಲ, ಸಾವಯವ ಬೆಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಸ್ವಲ್ಪ ಕಲರ್ ಇರ್ತದೆ, ಕೆಮಿಕಲ್ ಫ್ರೀ ಜಾಗ್ರಿ ಅಂತಾರೆ. ಇನ್ನು ಕೆಲವೊಂದು ಜನ ಇದು ನಮ್ದು ಪ್ಯೂರ್ ಸಾವಯವ ಬೆಲ್ಲ ಅಂತಾರೆ. ಇದನ್ನ ಕಂಡಿಡಿದ ಹೆಂಗ ಗ್ರಾಹಕರು? ಅದು ಈಗ ಬಿಳಿ ಬೆಲ್ಲ ಇರೋದು, ಅದು ಕೆಮಿಕಲ್ ಬಳಸಿರೋದು, ಸೋಡಿಯಂ ಬೈಕಾರ್ಬೊನೇಟು ಅಥವಾ ಸೋಡಿಯಂ ಹೈಡ್ರೋಸಲ್ಫೇಟು, ಡೆಕೋಲೇಟು, ಸಫಾಲೇಟು, ಲಿಕ್ವಿಡ್, ಸಲ್ಫರು ಮತ್ತೆ ಹಿಂಗೆ ಏನೇನೋ ಬಳಸಿರ್ತಾರೆ. ಇನ್ನು ಕಪ್ಪು ಬೆಲ್ಲ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ತುಂಬಿರೋದು ಕಪ್ಪು ಬೆಲ್ಲ ಅಂದ್ರೆ ಸಾವಯವ ಬೆಲ್ಲ ಅಂತ. ಹಂಗಾಗಿ ಮಾರುಕಟ್ಟೆಯಲ್ಲಿ ಕಳ್ಳರು ಜಾಸ್ತಿ ಉಟ್ಕೊಂಡವ್ರೆ. ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದ್ರು ಕಬ್ಬನೇ ಸಾವಯವ ಮಾಡೋರು ಜಾಸ್ತಿ ಆಗವ್ರೆ. ಅವ್ರು ಏನ್ ಮಾಡ್ತಾರೆ, ಕಪ್ಪು ಮಾಡ್ಬಿಟ್ಟು ಅದು ಸಾವಯವ ಅಂತಾರೆ. ಸ್ವಲ್ಪ ಮಲಾಸ್ ಉಳಿಸ್ಬಿಟ್ಟು ಕ್ಯಾಲ್ಸಿಯಂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡೋದು ಅದು ಕಪ್ಪು ಆಯ್ತದೆ. ಟೇಸ್ಟ್ ಅಂತೂ ಕಡಿಮೆ ಇರ್ತದೆ. ನಿಮ್ಗೆ ಸಾವಯವ ಅಂದ್ರೆ ನಾನು ಹೇಳ್ದಂಗೆ ಹೆಸರೆಲೆ ಗೊಬ್ಬರ, ಗೋ ಆಧಾರಿತ ಕೃಷಿಯಿಂದ ಬೆಳೆದಿರೋದು. ಯಾವುದೇ ಕಾರಣಕ್ಕೂ ಕಪ್ಪು ಮಾಡ್ಬೋದು. ನಾವು ಮಾಡಿಕ್ಕಿಲ್ಲ ಬಂದಷ್ಟೆಲ್ಲ ತೆಗೆದಾಕ್ತೀವಿ. ರುಚಿಲಿ ತುಂಬ ಟೇಸ್ಟಿಯಾಗಿರ್ತದೆ. ತಿಂದರೆ ಇನ್ನೊಂದ್ಸಲ ತಿನ್ನೋಣ ಅನ್ನುವಂಥ ಫೀಲಿಂಗ್ ಆಯ್ತದೆ. ಅದು ಬೆಲ್ಲ ಒಂದೇ ಅಲ್ಲ, ಪ್ರತಿಯೊಂದು ಸಾವಯವ ಆಹಾರ ಪದಾರ್ಥಗಳು ತುಂಬ ಟೇಸ್ಟಿಯಾಗಿರ್ತವೆ. ಅದ್ರ ಮೇಲೆ ಗುರುತಿಡಿಬೋದು. ಒಟ್ಟಾರೆ ನೀವ್ ಹೇಳೋದೇನು ಅಂದ್ರೆ ಬೆಲ್ಲನ ತಿಂದು ನೋಡಿದಾಗ ನಮ್ಮ ನಾಲಿಗೆಗೆ ಹಿತ ಅನ್ಸಿದ್ರೆ ಅದು ಸಾವಯವ ಬೆಲ್ಲ ಅಂತ ಗುರುತಿಸಬಹುದು ಅಂತ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಿ. ಅದೊಂದೇ ಅಲ್ಲ, ಈಗ ಏನು ಅರ್ಥಶಾಸ್ತ್ರದಲ್ಲಿ ತುಷ್ಟಿಗುಣ ಅಂತಾರೆ. ಪ್ರತಿಯೊಂದು ಸಾವಯವ ಪದಾರ್ಥ ತಿನ್ನುವಾಗ ನಿಮ್ಗೆ ಆ ತುಷ್ಟಿಗುಣ ಯಾವುದೇ ಕಾರಣಕ್ಕೂ ಕಡಿಮೆ ಆಗದೇ ಇಲ್ಲ. ಹೊಟ್ಟೆ ತುಂಬಾ ತಿಂದ್ರಿ ಅದು ಬೇಡ ಅನ್ಸಿಕೆ ಎಲ್ಲ ಅಷ್ಟೊಂದು ರುಚಿಕರವಾಗಿರ್ತದೆ. ಅದನ್ನ ಸಾವಯವ ಪದಾರ್ಥನ ಯಾರು ಸೌದಿರ್ತಾರೆ ಅವ್ರಿಗೆ ಅನುಭವ ಆಗಿರ್ತದೆ. ನಿಮ್ ಪ್ರಕಾರ ಬಲ್ಲವನೇ ಬಲ್ಲ, ಬೆಲ್ಲದ ಸವಿಯ ಅನ್ನುವಂಗೆ ಬೆಲ್ಲ ತಿನ್ನೋಡೆ ಸವಿಬೇಕು ಅಂತ ನಿಮ್ಮ ಅಭಿಪ್ರಾಯ? ಈಗ ಆಲ್ರೆಡಿ ನಾವು ಮಾರುಕಟ್ಟೆ ನಿಂತಿರೋದೇ ನಮ್ಮ ಬೆಲ್ಲದ ಸವಿಯಿಂದ ಮತ್ತೆ ನಮ್ಮ ಬ್ರ್ಯಾಂಡ್ ಇಂದ. ಎಲ್ಲೂ ಯಾರು ಬಲವಂತ ಮಾಡಿ ಹಂಗದೆ ಹಿಂಗದೆ ತಿನ್ನಪ್ಪ ನೀನು ಅಂತ ಯಾರಿಗೂ ಬಲವಂತ ಮಾಡ್ಕೊಡಿಕಿಲ್ಲ. ಈಗ ಆಲ್ರೆಡಿ ನಮ್ಗಿರೋ ಕಸ್ಟಮರ್ ಎಲ್ಲ ನಮ್ಮ ಪದಾರ್ಥ ಮತ್ತೆ ಅದರ ರುಚಿ, ನಾವೇನು ಮಾತಾಡಲಿಲ್ಲ ಅನ್ನೋ ನಮ್ಮ ಪದಾರ್ಥ ಮಾತಾಡ್ತದೆ. ಅದ್ರ ಮೇಲೆ ಮಾರುಕಟ್ಟೆಯಲ್ಲಿ ನಿಂತಿದ್ದೀವಿ. ನೀವು ಏನೇನ್ ಮಾಡೆಲ್ ಮಾಡಿದಿರಿ ಬೆಲ್ಲದಲ್ಲಿ? ಬೆಲ್ಲದಲ್ಲಿ ಒಂದು 40 ಗ್ರಾಮು ಬುಲೆಟು, ಅದೊಂದು 50 ಗ್ರಾಮ್ ಬುಲೆಟು, 100 ಗ್ರಾಮ್ ಬುಲೆಟು, 100 ಗ್ರಾಮು ಸ್ಕ್ವೇರ್ ಹಚ್ಚು, ಪ್ಲೇಟು. ಈಗ ಸಂಕ್ರಾಂತಿಗೆಲ್ಲ ಎಳ್ಬೀರಿಕೆ ಅಂತೇಳಿ ಬಳಸ್ತಾರೆ. ಅದಕ್ಕೆ ಒಂದು ಗರಿ ಹೆಚ್ಚು ಒಂದು ಮಾಡಿವಿ. ನಮ್ಮದು ಒಳಗೆ ಲಾಬೆ ಇರ್ತದೆ. ಅದು 1 ಸೆಂಟಿಮೀಟ್ರು ಥಿಕ್ನೆಸ್ ಇರ್ತದೆ. ಮುರಿಕೆ ಈಜಿ ಅದೊಂದು ರೀತಿ ಮಾಡಿದ್ದೀವಿ. ಇದು ಹಬ್ಬ ಮೇಲೆ ಮಾತ್ರ, ಬೇರೆ ಟೈಮಲ್ಲಿ ಇರಲ್ಲ. ಅಂದ್ರೆ ಅವೈಲಬಿಲಿಟಿ ಇದ್ದಾಗ ಮಾತ್ರ ಅದನ್ನ ಮಾಡ್ತೀರಿ. ನೀವು ಜೋನಿ ಬೆಲ್ಲ ಏನ್ ಮಾಡೋದಿಲ್ವಾ? ಜೋನಿ ಬೆಲ್ಲನೂ ಮಾಡ್ತೀವಿ. ಪೌಡ್ರು ಜೋನಿ ಬೆಲ್ಲ ಪೌಡ್ರನು ಮಾಡ್ತೀವಿ, ಜೋನಿ ಬೆಲ್ಲನೂ ಮಾಡ್ತೀವಿ. ಜೋನಿ ಬೆಲ್ಲ ಜಾಸ್ತಿ ಮಂಗಳೂರು ಕಡೆಯವ್ರು ಕೇಳ್ತಾರೆ. ಹಂಗಾಗಿ ಅದು ನನ್ನ ಅನುಭವದ ಪ್ರಕಾರ ಸ್ವಲ್ಪ ಸುಣ್ಣ ಜಾಸ್ತಿ ಆದ್ರೆ ಬೇಗ ಅರಳ ಆಯ್ತದೆ, ಸಕ್ಕರೆ ಆಯ್ತದೆ. ಗ್ರಾಹಕರಿಗೆ ಗೊತ್ತಿರಲಿಲ್ಲ ಸಕ್ಕರೆ ಹಾಕೋರೆ ಅಂತ ತಿಳ್ಕೊಬಿಡ್ತಾರೆ. ಸುಣ್ಣ ಕಡಿಮೆ ಆದ್ರೆ ಹುಳಿ ಬರ್ತದೆ, ಬೇಗ ಕೆಡ್ತದೆ. ಹಂಗಾಗಿ ಜೋನಿ ಬೆಲ್ಲಕ್ಕೇನು ಜಾಸ್ತಿ ರಿಸಿಕ್ ತಗೊಂಡಿಲ್ಲ. ಪೌಡ್ರ್ ಮಾಡ್ತೀವಿ, ಯಥೇಚ್ಛ ಪೌಡ್ರ್ ಮಾಡ್ತೀವಿ. ಪೌಡ್ರ್ ಮಾಡ್ತೀವಿ ಅಂತ ಹೇಳೋರಲ್ಲ, ಪೌಡ್ರ್ ಮಾಡುವಾಗ ಈಗ ಕೆಲವೊಂದು ಆಲೆ ಮನೆಗಳಲ್ಲಿ ನಾವು ಹೋಗಿ ನೋಡಿದಾಗ ನೋಡ್ತೀವಿ,
ಯಥೇಚ್ಛವಾಗಿ ಸೋಡಾ ಬಳಸಿ ಪೌಡರ್ ಮಾಡ್ತಾರೆ. ನೀವು ಸೋಡಾ ಬಳಸದೆ ಯಾವ ರೀತಿ ಪೌಡರ್ ಮಾಡ್ತೀರಿ? ಪೌಡ್ರು ಅಂದ್ರೆ ಈಗ ಕಬ್ಬನ್ನ ತಂದ 24 ಗಂಟೆ ಒಳಗೆ ನೀವು ಬೆಲ್ಲ ಮಾಡೋದಾದ್ರೆ ಕಬ್ಬು ಹುಳಿ ಬಂದಿರಕ್ಕಿಲ್ಲ, ಅಂಟು ಬರೀಕಿಲ್ಲ, ಚೆನ್ನಾಗಿ ಚಕ್ಕೆ ಕಟ್ತದೆ. ಮಾಮೂಲಿ ಮಿಷಿನ್ ಹೊಡೆದ್ಬಿಟ್ಟು ಪೌಡ್ರ್ ಮಾಡ್ತೀವಿ. ಪೌಡ್ರಿಗೆ 24 ಗಂಟೆ ತಪ್ಪು 48 ಗಂಟೆ ಒಳಗೆ ಇರ್ಬೇಕು ಕಬ್ಬು. ಇನ್ನು ಅದ್ರ ಮೇಲೆ ಹೋದ್ರೆ ಹುಳಿ ಬಂದಿರ್ತದೆ, ಸಹಜವಾಗಿ ಬೆಲ್ಲ ಅಂಟಾದ್ಮೇಲೆ ಪೌಡ್ರ್ ಮಾಡಿಕ್ ಆಗಲ್ಲ. ಬೇಕಾದ್ರೆ ಸಾಲಿಡ್ ಮಾಡ್ಬೋದು. ನಾವು ಪೌಡ್ರ್ ಮಾಡುವಾಗೆಲ್ಲ 24 ಗಂಟೆ ಒಳಗೆ ಕ್ರಷ್ ಮಾಡಿ ಪೌಡ್ರ್ ಮಾಡ್ತೀವಿ. ಅದನ್ನು ಬೇಕಾದ್ರೆ ನಾನು ಯಾರು ಬಂದು ನಿಂತ್ಕೊಳ್ಳಿ ಸೋಡಾ ಹಾಕ್ತೇನೆ, ಪೌಡ್ರ್ ಮಾಡಿ ತೋರ್ಸ್ಕೊಡ್ಬಲ್ಲೆ. ಈಗ ನೀವು ವಿಧವಾದ ರೌಂಡ್ ಶೇಪ್ ಮಾಡೆಲ್ಗಳು ಮಾಡಿದ್ದೀರಿ ಅಲ್ಲ, ಅದ್ ಮಾಡಿರೋ ಉದ್ದೇಶ ಏನು? ನೀವು ಅದು ಮಾಡಿರೋ ಉದ್ದೇಶ ಅಂದ್ರೆ ಈಗ ನನ್ನ ಅನುಭವದ ಪ್ರಕಾರ ಮಾರುಕಟ್ಟೆಯಲ್ಲೂ ಆ ತರದ ಬೆಲ್ಲ ಇಲ್ಲ. ನಾವು ಮಾಡ್ತಾ ಇರೋದು ಡಿಫ್ರೆಂಟ್. ಇವರು ಸಾವಯವ ಕಬ್ಬಿನ ಹರಿತಾ ಇವೆ. ಅದು ನಮ್ದೇ ಒಂದು ಬ್ರ್ಯಾಂಡು. ಎಲ್ಲೋದ್ರು ಇದು ಒಂದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಆ ಥರ ಮಾಡಿದ್ವಿ. ಅವು ಕೆಲವು ಡೂಪ್ಲಿಕೇಟ್ ಆಯ್ತಾವೆ. ಡೂಪ್ಲಿಕೇಟ್ ಆದಂಗೆ ನಾವು ಚೇಂಜ್ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಈಗ ಆಲ್ರೆಡಿ ನಿಮ್ಮ ಸಿಲಿಂಡ್ರು ಬೆಲ್ಲನು ಡೂಪ್ಲಿಕೇಟ್ ಮಾಡಿದಾರ? ಅದು ಡೂಪ್ಲಿಕೇಟ್ ಮಾಡವ್ರೆ. ಆದ್ರೆ ಮಾರುಕಟ್ಟೆಲ್ಲ ಅವ್ರಿಗೆ ಇನ್ನೂ ನಿಲಿಕ್ ಆಯ್ತಾ ಇಲ್ಲ. ಅದು ಅಲ್ಲಿ ಇಲ್ಲಿ ಹೋಗಿ ನಮ್ಮ ಹೆಸರು ಹೇಳ್ಕೊಂಡು ಅಣ್ತಮ್ಮ ಅವ್ರ ತವೆ ನೋಡ್ಕೊಂಡು ಅವ್ರ ತವೆ ಕಲ್ತೀವಿ ಅಂತ ಹೇಳಿ ಕಳ್ತನದಲ್ಲಿ ಮಾರ್ಕೊಬತ್ತವ್ರೆ. ಮಾರ್ಲಿ ಗ್ರಾಹಕ ಎಚ್ಚೆತ್ಕೊಂಡಾಗ ಅವರೆಲ್ಲ ಕಳ್ಳರು ಕಾಕರು ಎಲ್ಲ ಏನು ಮಾಡಿಕ್ ಆಗಲ್ಲ. ಇದಕ್ ನೀವೇನು ಕ್ರಮ ತಗೊಳ್ಳಿಲ್ವಾ? ನಿಮ್ಮ ಹೆಸರು ಹೇಳಿ ಬೆಲ್ಲ ಮಾರ್ದಾಗ ಎಲ್ಲ ಕ್ರಮ ತಗೋರಿಕೆ ಅಂದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ನಾವು. ನಮ್ಗ ಅಂತ ಹಣೆ ಬರ ಇಲ್ಲ. ಈ ಕಳ್ಳನ ಮನ್ಸು ನುಣ್ಣುಣ್ಗೆ ಅಂತಾರಲ್ಲ, ಹಂಗೆ ಕಳ್ಳ ನುಣ್ಣು ಮಾತಾಡ್ಕೊಂಡು ಮಾರ್ಕೊಬತ್ತಾವನೆ. ಅದು ಪ್ರಚಲಿತಕ್ಕೆ ಬಂದಾಗ ಅದೇ ಮುಳುಗ್ತದೆ. ಹಂಗಾಗಿ ಅಲೆ ಮುಳುಗು ಅದೇ ಎಲ್ಲ ನಿಂತಿ ವಾರಕ್ಕೆ 3 ಆಡ್ತದೆ. ತಿಂಗಳಿಗೆ 3 6 ಆಡಿಸ್ತಾರೆ. ಅದೇನು ಮಾಡಿಕ್ಕಾಗಲ್ಲ. ಈಗ ಜನ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆಹಾರ ಬಗ್ಗೆ ಕಾಳಜಿ ಇರೋರು ಗ್ರಾಹಕರು ಎಚ್ಚೆತ್ಕೋಬೇಕು. ಇಲ್ಲಾಂದ್ರೆ ಸರ್ಕಾರದಿಂದ ಇಲಾಖೆಯವೇ ಆಹಾರ ಸುರಕ್ಷತೆ ಅಂತೇಳಿ ಅವರು ಅವೆಲ್ಲನೇ ಸ್ಟೆಪ್ ತಗೋಬೇಕು. ಅವರು ಸರಿ ಇಲ್ಲ, ಇನ್ನು ಗ್ರಾಹಕರು ಸರಿ ಇಲ್ಲ. ಈಗ ನಾವು ತೀರಾ ಹಿಂಸೆ ತಗೊಂಡು ಎಲ್ಲನೂ ಮೇಂಟೈನ್ ಮಾಡಿ ಕಾಯ್ಕಿಲ್ಲ. ಹಂಗೆ ಹೆಂಗ ನಡ್ಕೊಂಡು ಹೋಯ್ತಾ ಇದೆ. ಸಪ್ಲೈ ಎಲ್ಲೆಲ್ಲೂ ಕೊಡ್ತೀರಿ ನೀವು ಬೆಲ್ಲನ? ಸಪ್ಲೈ ಅಂದ್ರೆ ನಾವು ತುಮಕೂರು, ತಿಪ್ಟೂರು, ಉಳಿಯಾರು, ಮತ್ತೆ ತುರುವೇಕೆರೆ, ಆ ಕಡೆ ಅರಸೀಕೆರೆ, ಮತ್ತೆ ಮೈಸೂರು, ಬೆಂಗಳೂರು, ಬೇರೆ ಕಡೆ ಎಲ್ಲ ಕೊಡ್ತೀವಿ. ಆಮೇಲೆ ಇಲ್ಲಿ ಕೇರ್ಪೇಟೆ ತಾಲೂಕಲ್ಲಿ ಭೂವರನಾಥ ಸ್ವಾಮಿ ದೇವಸ್ಥಾನ ಅಂತದೆ. ಅಲ್ಲಿ ಒಂದು 3 ಜನ ಮಾರುವವರು ಅವ್ರೆ. ಅವರು ಪ್ರತಿ ವಾರ ಕಡಿಮೆ ಅಂದ್ರೆ 1 ರಿಂದ 1.5 ಟನ್ ಬೆಲ್ಲ ಮಾರ್ತಾರೆ. ಅಲ್ಲಿ ದೇವಸ್ಥಾನದ 1.5 ಟನ್ ಅಲ್ಲಿ ಜಾಸ್ತಿ ಪ್ರಚಲಿತಕ್ಕೆ ಬಂದಿರೋದು. ಅಲ್ಲಿ ಬೆಲ್ಲ ತಗೊಂಡು ತಿಂದಂತ ಜನ, ನಾವು ಕಡ್ಲೆಕಾಯಿನ ಪರ್ಸೆಗೆ ಮೊನ್ನೆ ಹೋಗಿದ್ದಾಗ ಬಸವನಗುಡಿಗೆ ಗೌಡ್ರು ಹೆಂಗ ಪರ್ಸೆಗೂ ಬಂದವ್ರೆ ಅಂತ ಹೇಳಿ ಅಲ್ಲೂ ಬಂದು ಪರಿಚಯ ಮಾಡ್ಕೊಂಡು ಬೆಲ್ಲ ತಗೊಂಡ್ ಹೋದ್ರು. ಹಂಗೆ ನೀವ್ ಹೇಳ್ದಂಗೆ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂದ್ರೆ ಅದು ಆ ಬೆಲ್ಲದಲ್ಲಿ ಇರ್ತದೆ. ಆಮೇಲೆ ನನ್ನ ಅನುಭವದ ಪ್ರಕಾರ ಯಾವುದೇ ಕಬ್ಬಲ್ಲೂ ತಾಕತ್ ಇರಬೇಕು. ಕಬ್ಬಿಗೆ ತಾಕತ್ ಕೊಡೋಕ್ಕೆ ಮಣ್ಣಲ್ಲೂ ಸಾಯಿಲ್ ಫರ್ಟಿಲಿಟಿ ಇರಬೇಕು. ಈಗ ಅದು ಆಲ್ರೆಡಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗದೆ. ನಮ್ದು ಸುಮಾರು 14-15 ವರ್ಷದಿಂದ ಬೆಳೆದಿರುವಂಥ ಭೂಮಿಲಿ ಒಂದು 50 ಗ್ರಾಮ್ ಬೆಲ್ಲನ ಒಂದು ಕಾರ್ ಒಳಗೆ ಮಡಿಕಂದ್ರೆ ಇಡೀ ಕಾರ್ಗೆಲ್ಲ ಘಮ ಅಂತದೆ. ಏನು ಸೆಂಟೆಡ್ ವಾಸನೆ ಬರ್ತದೆ. ಎಲ್ಲಿ ಘಮ ಅಂತದೆ ಅಲ್ಲಿ ಚೆನ್ನಾಗದೆ ಅಂತ. ಉದಾಹರಣೆಗೆ ದುರ್ವಾಸನೆ ಬರೋದು ಅಂದ್ರೆ ಈಗ ಬಚ್ಚಲ್ ನೀರು ವಾಸನೆ ಬರ್ತಾ ಇರ್ತದೆ, ಅದು ಕುಡಿಯೋಕ್ಕೆ ಅಯೋಗ್ಯ ನೀರು ಅಂತ. ಹಂಗೆ ಎಲ್ಲಿ ಕೆಟ್ಟ ವಾಸನೆ ಬರ್ತದೆ ಅದು ಎಲ್ಲ ಆಹಾರ ಪದಾರ್ಥನೂ ತಿನ್ನಲು ಯೋಗ್ಯವಲ್ಲದ್ದು ಅಂತ, ಚೆನ್ನಾಗಿಲ್ಲ ಅಂತಲೇ ತಿಳ್ಕೋಬೇಕು. ಈ ರೈತರ ದಿನಾಚರಣೆಯ ದಿನ ನೀವು ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ ಕಡೆಯಿಂದ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ, ರೈತರ ದಿನಾಚರಣೆ ಅಂತ ಮಾಡ್ತಾವ್ರೆ, ಅದನ್ನ ಇಲ್ಲಿನೂ ನಡ್ಕೊಬತ್ತದೆ. ಈ ನಮ್ಮ ರೈತರು ಒಳ್ಳೆ ಮಾರ್ಗದಲ್ಲಿ ಬದುಕಬೇಕು ಅಂದ್ರೆ ಪ್ರತಿಯೊಬ್ಬರೂ ಈ MNC ಮತ್ತೆ ಕಾರ್ಪೊರೇಟ್ ಕೃಷಿಯನ್ನು ಬಿಡಬೇಕು. ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಭೂಮಿ ತಾಯಿಗೂ ವಿಷ ಆಗ್ತೇನೆ, ಪಂಚಭೂತಗಳನ್ನು ಕೆಡಿಸ್ತೇನೆ. ಈ ಪಂಚಭೂತಗಳಿಗೆ ಅನುಗುಣವಾಗಿ ಸಾವಯವ ಕೃಷಿಯನ್ನು ಮಾಡ್ಕೊ ಬಂದಾಗ ನಾವು ಸ್ವಾವಲಂಬಿಯಾಗಿ ಬದುಕ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ನಾವು ಕೆಲವೊಂದು ಜಮೀನುಗಳಲ್ಲಿ ನೋಡ್ತೀವಿ, ಕಬ್ಬನ್ನ ಸಾವಿರದಾಗ ತರಗಿರ್ತದಲ್ಲ, ಕೆಲವು ಜನಗಳು ಅದನ್ನ ಹಾಗೆ ಬಿಟ್ಟಿರ್ತಾರೆ ಗದ್ದೆನಲ್ಲಿ, ಕೆಲವು ಜನಗಳು ಬೆಂಕಿ ಹಚ್ಬಿಡ್ತಾರೆ.
ಬೆಂಕಿ ಹಚ್ಚೋದ್ರಿಂದ ಏನು ಉಪಯೋಗ, ಇಲ್ಲ ಬೆಂಕಿ ಹಾಕಿ ಹಂಗೆ ಬಿಡೋದ್ರಿಂದ ಏನು ಉಪಯೋಗ? ಬೆಂಕಿ ಹಚ್ಚೋದ್ರಿಂದ ಮಣ್ಣಿನ ಮೇಲ್ಮೈ ಪದರ ಹಾಳಾಯ್ತದೆ. ಈಗ ಉದಾಹರಣೆಗೆ ಮನುಷ್ಯ ಬೆಂಕಿ ಸುಟ್ಕೊಂಡ್ರು ಅಂದ್ರೆ ಅವ್ರನ್ನ ಬಟ್ಟೆ ಬರಿಯೆಲ್ಲ ತೆಗೆದು ಗ್ಲಾಸ್ ಒಳಗೆ ಮಲಗಿಸಿ ಟ್ರೀಟ್ ಮಾಡ್ತಾರೆ, ಬದುಕಿ ಕಾಯ್ಕಿಲ್ಲ. ಯಾಕೆ ಅಂದರೆ ಎಲ್ಲ ಜೀವಕೋಶಗಳು ಇರೋದು ನಮ್ಮ ಚರ್ಮದಲ್ಲಿ, ಸುಟ್ಟ ಮೇಲೆ ಅದಕ್ಕೆ ಬಾಡಿ ಮುಗೀತು ಅಂತ. ಹಂಗೆ ಭೂಮಿ ತಾಯಿಗೂ ಮೇಲ್ಮೈಲಿ ಸೂಕ್ಷ್ಮ ಜೀವಿಗಳು, ಎರೆಹುಳು, ಗೆಡ್ಲು ಎಲ್ಲ ಇರ್ತವೆ. ಆಮೇಲೆ ಅದರಲ್ಲಿ ಮಿತ್ರಕೀಟ, ಶತ್ರುಕೀಟ ಎಲ್ಲ ಇರ್ತದೆ. ನಾವು ಸುಡೋದ್ರಿಂದ ಅವೆಲ್ಲ ಹಾಳಾಗಿ ನಾವು ಪರಿಸರಕ್ಕೆ ಹಾನಿ ಮಾಡ್ದಂಗೆ ಆಯ್ತದೆ. ಸುಡಬೇಕಾಗಿಲ್ಲ, ಅದನ್ನು ಮಲ್ಚಿಂಗ್ ಮಾಡಿದ್ರೆ ಈಗ ನಾವ್ ಹೆಂಗೆ ಮೈ ಒಣಗ್ತದೆ ಅಂತ ಬಟ್ಟೆ ಇಕ್ಕಿವಿ, ಹಂಗೆ ಭೂಮಿ ತಾಯಿ ಒಣಗ್ದಂಗೆ ಮಲ್ಚಿಂಗು ಭೂಮಿ ತಾಯಿಗೆ ಒಳ್ಳೇದು, ರಕ್ಷಣೆ ಕೊಡ್ತದೆ ಮಣ್ಣಿಗೆ. ಹಂಗಾಗಿ ಅದನ್ನ ಸುಡೋ ಬದಲು ಮಲ್ಚಿಂಗ್ ಮಾಡೋದು ಒಳ್ಳೇದು, ಉತ್ತಮ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಮಲ್ಚಿಂಗ್ ಮಾಡೋದ್ರಿಂದ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ರೈತರನ್ನ ಯಾಕಪ್ಪ ಹಿಂಗ್ ಸುಡ್ತೀಯ, ಅದನ್ನ ಭೂಮಿಲೇ ಬಿಡ್ಬಹುದಲ್ವಾ ಅಂದಾಗ ಗೊಣೆ ಹುಳ ಶುರುವಾಗಿ ನಮ್ಮ ಕಬ್ಬುನ್ ಬೇರೆಲ್ಲ ತಿಂದಾಕ್ತವೆ ಅಂತ. ಅದಕ್ಕೆ ಏನ್ ಹೇಳ್ತೀರಿ ನೀವು? ಗೊನೆ ಹುಳ ಅಂದ್ರೆ ಅದು ಯಾವಾಗ ಮುಂಗಾರು ಮಳೆ ಬೀಳುವ ಟೈಮ್ನಲ್ಲಿ ಬರ್ತದೆ. ಬಂದಂತ ಪ್ರತಿಯೊಂದು ಪತಂಗನೂ ಅದಕ್ಕೆ ಬೇವಿನ ಸೊಪ್ಪು ಅಂದ್ರೆ ಮಲ್ಲಿಗೆ ಹೂವಿನ ಗಮನ. ಮೊದಲು ಬೇವಿನ ಸೊಪ್ಪು ಮೇಯ್ತದೆ, ಮೇಯ್ದ್ಬಿಟ್ಟು ಮೇಯ್ವಾಗ್ಲೇ ಅಲ್ಲಿ ಪೇರ್ ಆಯ್ತದೆ ಹೆಣ್ಣು ಗಂಡು. ಕನಿಷ್ಠ ಅಂದ್ರೆ 1, ಗರಿಷ್ಠ ಅಂದ್ರೆ 3 ಪೇರ್ ಆಯ್ತದೆ. ಒಂದು ಪೇರ್ಗೆ 50 ಇಂದ 100 ಮೊಟ್ಟೆ ಆಗ್ತದೆ. ಪೇರ್ ಆದದ್ದು ಹೋಗಿ ಭೂಮಿ ತಾಯಿಗೆ ಮೊಟ್ಟೆ ಇಕ್ಬಿಟ್ಟು ಬರ್ತದೆ. ಯಾವ ಮರದಲ್ಲಿ, ಯಾವ ಭೂಮಿಲಿ ಬೇವಿನ ಸೊಪ್ಪು ಇರ್ತದೆ ಅಲ್ಲಿ ಮೇಯ್ತಿರ್ತದೆ ಜಾಸ್ತಿ, ಅಲ್ಲೇ ಅದ್ರ ವಂಶಾಭಿವೃದ್ಧಿ ಮಾಡ್ತದೆ. ಆ ಟೈಮಲ್ಲಿ ಅದಕ್ಕೆ ಈ ಸುಡೋದ್ರಿಂದ ಅಲ್ಲ, ಅದು ಕನಿಷ್ಠ ಅಂದ್ರೆ 1 ಅಡಿ, ಗರಿಷ್ಠ ಅಂದ್ರೆ 3 ಅಡಿ ಗಂಟು ಆಳ್ಕೋಯ್ತದೆ. ಅಲ್ಲೋಗಿ ಪ್ಯೂಪ ಮಾಡ್ಕೊಂಡು ಅಲ್ಲೇ ಅದ್ರ ವಂಶಾಭಿವೃದ್ಧಿ ಆಗೋದು. ಸುಡೋದ್ರಿಂದ ಗೊಣ್ಣೆ ಹುಳ ಕಂಟ್ರೋಲ್ ಮಾಡಕ್ಕೆ ಆಯ್ಕಿಲ್ಲ. ಸಾಮಾನ್ಯವಾಗಿ ನಾವು ನೋಡಿದ್ವಿ, ಗೊಣ್ಣೆ ಹುಳ ಬಿದ್ಮೇಲೆ ಆ ಭೂಮಿನ ಕನಿಷ್ಠ 1 8 ದಿವಸ ನೀರು ನಿಲ್ಲಿಸ್ಬೇಕು ಅಥವಾ ನೀರ್ಗಡ್ಡೆ ಮಾಡಬೇಕು, ಆ ಗೊಣ್ಣೆ ಹುಳ ವಂಶ ತೆಗಿಬೇಕು. ಅಂದ್ರೆ ಇಲ್ಲ ಅಂದ್ರೆ ಅದು ಮೇಯಕ್ಕೆ ಬೇವಿನ ಮರಕ್ಕೆ ಬರ್ತದಲ್ಲ, ಅಲ್ಲಿ ಬೆಂಕಿ ಹಾಕೋದು ಅಥವಾ ಹಿಡ್ದು ಸುಡೋದು. ಅದಕ್ಕೆ ಬೆಳಕು ಆಕರ್ಷಣೆ. ಸಾಯಂಕಾಲ ಕತ್ಲೆಯಲ್ಲಿ ಮೇಯೋದು ಮತ್ತೆ ಪೇರಾಗೋದು. ಇನ್ನು ಅದೇ ಕತ್ಲೆಯಲ್ಲಿ ಬೆಳಕು ಆಕರ್ಷಣೆ ಆಯ್ತದೆ. ಅಂದ್ರೆ ಅಥವಾ ಬೆಂಕಿ ಹಾಕೋದ್ರಿಂದ ಅಥವಾ ಯಾವಾರ ಪಳಗರಿಯೋ ರಾಸಾಯನಿಕ ವಸ್ತುಗಳು ಮಡಗೋದ್ರಿಂದ ಅದು ಸಾಯಿಸ್ಬೋದು. ಎಲ್ಲ ಸೀಸನಲ್ಲಿ ಏನು ಬರೀಕಿಲ್ಲ, ಅದು ಯಾವಾಗಲೂ ಒಂದ್ಸಲ ಮಳೆ ಕಡಿಮೆ ಆದಾಗ್ಲೋ, ಇಲ್ಲ 5 ವರ್ಷಕ್ಕೊಂದ್ಸಲ 10 ವರ್ಷಕ್ಕೊಂದ್ಸಲ ಅದ್ರ ವಂಶ ಜಾಸ್ತಿ ಆಯ್ತದೆ. ಅದಕ್ಕಾಗಿ ಸುಡಬೇಕಾದ ಅವಶ್ಯಕತೆ ಇಲ್ಲ. ಅದು ಯಥೇಚ್ಛವಾಗಿ ಸೇರ್ತು ಅಂದಾಗಂತೂ ಭೂಮಿನ ನೀರ್ಗಡ್ಡೆ ಮಾಡೋದು ಅದರ ವಂಶ ತೆಗಿಲಿಕ್ಕೆ ಸೂಕ್ತ ನನ್ನ ಪ್ರಕಾರ. ಈಗ ರೈತರು ಹಿಂದೆ ರೈತರನ್ನ ಅನ್ನದಾತ ಅಂತಿದ್ರು. ಇವತ್ತು ಆ ಒಂದು ಪದಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಲೋಪದೋಷ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಇವಾಗ ವಿಷ ಹಾಕಿ ವಿಷದಾತ ಅನ್ಸ್ಕೊಳ್ಳೋಕೆ ರೈತ ಎಲ್ಲೋ ಒಂದ್ ಕಡೆ ಆ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಈಗ ಅನ್ನದಾತ ಅಂದ್ರೆ ಇರುವ 84 ಲಕ್ಷ ಜೀವರಾಶಿಗೂ ಅನ್ನ ಹಾಕನು ಯಾರು ತೊಂದರೆ ಕೊಡ್ತಿಲ್ಲ ಅಂತಿತ್ತು ಹಿಂದೆ. ಈಗ ಎಲ್ಲವನ್ನು ಕೊಂದು ನಾನೊಬ್ನೇ ಬದುಕಬೇಕು ಅನ್ನೋ ದುರಾಸೆಯಿಂದ ಎಲ್ಲಾ ಜೀವರಾಶಿಗಳಿಗೂ ವಿಷ ಹಾಕಿ ಕೊನೆಗೆ ಮನುಕುಲ್ ವಿಷ ಹಾಕ್ತಾ ಇರೋದು. ಈಗ ನಮ್ಮ ಪೂರ್ವಿಕರು ಏನ್ ಮಾಡ್ತಿದ್ರು ಅಂದ್ರೆ, ಹಿಂದೆ ಎಲ್ಲ ದೇಶೀಯ ಬೀಜ, ಮಳೆ ಆಧಾರಿತ ಕೃಷಿ ಅಂದ್ರೆ ಮುಂಗಾರು ಹಿಂಗಾರು ಎಡೆ ಬೆಳೆ ಬೆಳೀತಿದ್ದು. ಅದರಲ್ಲೂ ದೇಶೀಯ ಬೀಜ ಸೀಸನ್ ವೈಸ್ ಕ್ರಾಪು. ನಿಮಗೆ ಉಳ್ಳಿ ಟೈಮ್ಗೆ ಉಳ್ಳಿ, ಅವರೆ ಟೈಮ್ಗೆ ಅವರೆ, ರಾಗಿ ಟೈಮ್ಗೆ ರಾಗಿ, ಭತ್ತ ಟೈಮ್ಗೆ ಭತ್ತ, ಹಿಂಗೆ ಕಮರ್ಷಿಯಲ್ ಕ್ರಾಪ್ ಆಗಿ ಒಂದಷ್ಟು ಕಬ್ಬು ಗಿಬ್ಬು, ತೆಂಗು ಅಥವಾ ಇನ್ನೇನೋ ರೇಷ್ಮೆ ಈ ಥರ ಮಾಡ್ಕೊಂಡಿದ್ರು. ಅವ್ರು ಅಲ್ಲಲ್ಲೇ ಭೂಮಿ ತಾಯಿಗೆ ರೆಸ್ಟ್ ಕೊಡ್ತಿದ್ರು. ಕನಿಷ್ಠ ಅಂದ್ರೆ 4 ರಿಂದ 5 ತಿಂಗಳು ಬೇಸಿಗೆ ಅಂತ ಆ ಟೈಮಲ್ಲಿ ರೆಸ್ಟ್ ಕೊಡ್ತಿದ್ರು. ನಿಮ್ಮ ಪ್ರಕಾರ ಈಗ ಒಂದ್ ಬೆಳೆ ಬೆಳೆದು ಇನ್ನೊಂದ್ ಬೆಳೆ ಬೆಳಿಬೇಕು ಅಂದ್ರೆ ಮಧ್ಯ ಗ್ಯಾಪ್ ಕೊಡ್ಲೇಬೇಕು ಅಂತನಾ? ಕೊಡ್ಲೇಬೇಕು. ಈಗ ನಮ್ಗೆ ಹೆಂಗೆ ಮತ್ ಇವಾಗ ರೈತರೆಲ್ಲ ಗ್ಯಾಪ್ನೇ ಕೊಡೋದಿಲ್ಲ. ಇವತ್ತು ಕಬ್ಬು ಕಡ್ದ್ಬಿಟ್ರೆ ನಾಳೆಗೆ ಅದನ್ನ ತೆರೆದು ಸುಟ್ಟಾಕಿ ನಾಳಿದ್ದೇ ಉಳ್ಮೆ ಮಾಡಿ ಪುನಃ ಇನ್ಗುಂಟೆ ಬೆಳೆ ಮಾಡ್ಬಿಡ್ತಾರಲ್ಲ, ವಿರಾಮನೆ ಕೊಡೋದಿಲ್ವಲ್ಲ? ಅದರಿಂದ ಏನಾದ್ರು ತೊಂದರೆ ಆಗುತ್ತಾ? ಆಗ ಹಿಂದೆ ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತ ಹೇಳಿ ಭೂಮಿ ತಾಯಿನ ಆಹಾರ ಸಲುವಾಗಿ ಬಳಸ್ಕೊಂಡಿದ್ರು. ಟೈಮ್ ಬೆಳೆ ಮಾಡ್ತಿದ್ರು, ಇದ್ರಲ್ಲಿ ಉಂಡಿ ಸಂತೋಷವಾಗಿರ್ತಿದ್ರು. ಈಗ ಕಮರ್ಷಿಯಲ್ ಮಾಡ್ಕೊಬಿಟ್ಟವ್ರೆ, ಭೂಮಿ ತಾಯಿಯನ್ನ ಹಣಕ್ಕೆ ಸಲುವಾಗಿ ಬಳಸ್ಕೊತಾವ್ರೆ. 365 ದಿವಸನೂ ರೆಸ್ಟ್ ಕೊಡ್ದಂಗೆ ಭೂಮಿಯಿಂದ ಬೆಳೆ ತೆಗಿಬೇಕು, ದುಡಿಬೇಕು ಅನ್ನೋ ಏಕೈಕ ಕಾನ್ಸೆಪ್ಟು. ಈಗ ಉದಾಹರಣೆಗೆ ನಾವು 8 ಗಂಟೆ ದುಡಿತೀವಿ, ಇನ್ನು ಏನು ಊಟ ಪಾಠ ಅಂತ ಕನಿಷ್ಠ 10 ಗಂಟೆ ದುಡಿದ್ರು 24 ಗಂಟೆಯಲ್ಲಿ 1 8 ಗಂಟೆ ನಿದ್ದೆ ಮಾಡ್ತೀವಿ, ಹಿಂಗೆ ಇರ್ತೀವಿ. ಹಂಗೆ ಭೂಮಿ ತಾಯಿಗೂ ಪ್ರತಿನಿತ್ಯ ರೆಸ್ಟ್ ಕೊಡಬೇಕಿತ್ತು.
ಅದು ಬೇಡ ಅಂದ್ರೆ ವರ್ಷದಲ್ಲಿ 2 ತಿಂಗಳು 3 ತಿಂಗಳು ರೆಸ್ಟ್ ಕೊಡ್ಲೇಬೇಕಿತ್ತು. ನಿರಂತರ ಬೆಳೆ ತೆಗೆಯೋದ್ರಿಂದ ಅದಕ್ಕಾಗೋ ಪೋಷಕಾಂಶ ಸಿಕ್ಕಾಯ್ತಲ್ಲ, ಯಥೇಚ್ಛವಾಗಿ ನೀರು ಕೊಡೋದು, ಬೆಳೆ ಬೆಳಿಬೇಕಾದ್ರೆ ಬೇರನ್ನು ಅರ್ತಿ ನೀರು ಕೊಡ್ಬೇಕು. ನಾವು ದಾವತರು ಮಾತ್ರ ನೀರು ಕುಡಿಯೋದು. ಉದಾಹರಣೆಗೆ ಆಡು ಕುರಿ ವ್ಯಾಪಾರದವ್ರು ಮಾಡ್ತಾರೆ, ಪೈಪ್ ಹಾಕ್ಬಿಟ್ಟು ಹೊಟ್ಟೆ ತುಂಬ ನೀರು ತುಂಬ್ತಾರೆ. ಹಂಗೆ ಹೊಟ್ಟೆ ತುಂಬ ನೀರು ತುಂಬಿಟ್ರೆ ನಾವು ಅಳಿಸ್ಕೊಳ್ಳಿಕ್ಕೆ ಆಯ್ಕಿಲ್ಲ. ಹಿಂಗೆ ಈಗ ನೀರದೇ ಅಂತೇಳಿ ಇದು ಯಾವ ಡ್ಯಾಮು ಬೋರು ಇವೆಲ್ಲ ಬಂದಮೇಲೆ 24 ಗಂಟೆನೂ ನೀರು ಬಿಡೋದು, ನನ್ನ ಭೂಮಿ ಮೇಲೆ ಇರಲಿ ಇಲ್ಲ ಬೋರಲ್ಲಿ ನೀರು ಬಂದದೆ ಹೊಡಿತಾ ಇರಲಿ ಅಂತ. ಇದೂ ತುಂಬ ಹಾನಿಕಾರಕ. ನೀರು ಅತ್ಯಂತ ಭಾರವಾದ ದ್ರವರೂಪದ ವಸ್ತು. ಅದ್ರ ಕೆಳಕ್ಕೆ ಹೋಗ್ಬೇಕಾದ್ರೆ ಅಂತರ್ಜಲವಾಗಿ ನಾವೇನು ಬಳಸಿರ್ತೀವಿ, ಆರ್ಗ್ಯಾನಿಕ್ ಮಿನ್ಯೂರ್ ಆಗ್ಬೋದು ಅಥವಾ ಇನ್ಆರ್ಗ್ಯಾನಿಕ್ ಮಿನ್ಯೂರ್ ಆಗ್ಬೋದು, ಎಲ್ಲವನ್ನು ಜೊತೆಗೆ ತಕೋಗಿ ಅಂತರ್ಜಲ ಸೇರಿಸಿ ಈಗ ಪ್ರತಿಯೊಂದು ಬೋರ್ನಲ್ಲೂ ಫ್ಲೋರೈಡು, ಬ್ರೋಮೈಡು, ಆರ್ಸೆನಿಕ್ ಅಂತ ರಾಸಾಯನಿಕ ವಸ್ತು ಬರ್ತಾ ಇರೋದು. ನಾವು ಬಳಸಿದಂತಹ ರಾಸಾಯನಿಕ ಗೊಬ್ಬರಗಳು ಮತ್ತು ಪೆಸ್ಟಿಸೈಡು, ಹರ್ಬಿಸೈಡು ಅಂತ ಹಿಂಗೆ ಏನೇನು ಬಳಸ್ತಾರೆ ಇವೆಲ್ಲ ಅವರಿಂದ ಇಷ್ಟೊಂದು ಅನಾಹುತ ಆಗಿರೋದು. ಆ ಫ್ಲೋರೈಡ್ ಯುಕ್ತ ನೀರು ಕುಡಿದ್ರೆ ಈಗ ಏನು ಸೋಡಿಯಂ ಕ್ಲೋರೈಡ್ ಅಂದರೆ ಅಡುಗೆ ಉಪ್ಪು, ಬಿಳಿ ಉಪ್ಪು ಈಗ ತಿಂತಾ ಇರೋದು. ಫ್ಲೋರೈಡ್ ಅಂದರೆ ಅದು ಕೆಮಿಕಲ್. ಇವೆರಡೂ ಕ್ಯಾಲ್ಸಿಯಂಗೆ ಆಪೋಸಿಟ್ಟು. ಉದಾಹರಣೆಗೆ ಸಲ್ಫ್ಯೂರಿಕ್ ಆ್ಯಸಿಡ್ಗೆ ನೀವು ಒಂದು ಮೂಳೆ ಹಾಕಿದ್ರೆ ಅದರಲ್ಲಿರೋ ಕ್ಯಾಲ್ಸಿಯಂ ಅಬ್ಸರ್ವ್ ಮಾಡ್ಕೊಂಡು ಮೂಳೆ ಪಿಸ್ಕ ಅಂತದೆ. ಅದೇ ರೀತಿ ಫ್ಲೋರೈಡು ಮತ್ತು ಸೋಡಿಯಂ ಕ್ಲೋರೈಡು ಎರಡೂ ನಮ್ಮ ಮೂಳೆಯಲ್ಲಿರುವಂಥ ಕ್ಯಾಲ್ಸಿಯಂ ಅಂಶವನ್ನು ಅಬ್ಸರ್ವ್ ಮಾಡ್ಕೊಂಡು ಪ್ರತಿಯೊಂದು ಹಳ್ಳಿಲೂ ನೋಡ್ತೀರಿ ಹಿಂಗೆ ಒಂಥರ ಡ್ಯಾನ್ಸ್ ಮಾಡೋದಂಗೆ ಕುಣಿತಾ ಹೋಯ್ತಾ ಇರ್ತಾರೆ. ಹೆಣ್ಣು ಗಂಡೆಲ್ಲ ಅಷ್ಟೇ. ಅದಕ್ಕೆಲ್ಲ ಕಾರಣ ನಾವೆಲ್ಲ ಮಾಡೀವಿ, ಆಗದೆ ಅನುಭವಿಸ್ತಾ ಇದೀವಿ. ಇದು ಪ್ರತಿಯೊಬ್ಬರಿಗೂ ಗೊತ್ತದೆ. ಕೆಲವರು ಗೊತ್ತಿಲ್ಲಂಗೆ ಕಾಲ ಕಳೀತಾವ್ರೆ, ಕೆಲವರು ಗೊತ್ತಿರೋರು ಹೇಳುತ್ತಲೇ ಇಲ್ಲ. ಇನ್ನು ಯಾರೋ ಸಣ್ಣ ಪುಟ್ಟ ನಮ್ಮಂಥವ್ರು ಹೇಳಿದ್ರೆ ಬಾಲಲ್ಲೋ ಅವನೇನೋ ಹೇಳ್ತಾನೆ, ಅವನೇನು ವಿಜ್ಞಾನಿಯ, ಅವನು ಡಾಕ್ಟ್ರ, ಈ ಥರ ಏನೋ ಕೀಳರಿಮೆಯಿಂದ ಮಾತಾಡ್ತಾರೆ. ಇದೆಲ್ಲ ಆಗಿ ಹಿಂಗೆ ಆಯ್ತಾ ಇರೋದು. ಆದ್ದರಿಂದ ನಾವು ಪಂಚಭೂತಗಳನ್ನ ಉಳಿಸೋ ವ್ಯವಸ್ಥೆ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಮುಂದೊಂದು ದಿವಸ ಆಲ್ರೆಡಿ ಮನುಷ್ಯನಲ್ಲಿ ನಮ್ಮ ಯಾರೋ ಡಾಕ್ಟರ್ ಕಾದರ್ವಾಲಿ ಅಂತ ಹೇಳ್ತಾರೆ, ಏನೋ ಸ್ಪರ್ಮ್ಸ್ ಅಂದರೆ ವೀರ್ಯಾಣು ಉತ್ಪತ್ತಿನೇ 50% ಬಂದದೆ ಅಂತ. ಆಲ್ರೆಡಿ ನಮಗೂ ಗೊತ್ತಿರೋಂಗೆ ಬೇರೆ ಬೆಂಗಳೂರಲ್ಲೆಲ್ಲ ಫರ್ಟಿಲಿಟಿ ಸೆಂಟ್ರ್ ಒಂದು ಮಾಡ್ಕೊಂಡವ್ರೆ. ಈಗ ಆಲ್ರೆಡಿ ಮನುಷ್ಯನಿಗೂ ಫರ್ಟಿಲಿಟಿ ಆಲ್ರೆಡಿ ಹಾಳಾಯ್ತಾ ಇದೆ. ಹಂಗೆ ಅಲ್ಲಿಗಂಟು ಅನುಭವಿಸ್ಬೇಕಾಯ್ತದೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಗೌಡ್ರೆ. ಇಷ್ಟೊತ್ತು ನಮ್ಮ ಜೊತೆಲಿದ್ದು ನಿಮ್ಮ ಅಮೃತವಾದ ಸಮಯನ ಮೀಸಲಿಟ್ಟು ಈ ಒಂದು ಸಮಾಜಕ್ಕೆ ಮತ್ತು ರೈತರಿಗೆ ನೀವು ಒಳ್ಳೆ ಮಾಹಿತಿನ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.